ಹೆಸರು ಶಾಲಿನಿ ಇದೆ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವೀಡಿಯೋ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಮೋಟಿವೇಟಿಂಗ್ ಕೈಂಡ್ ಆಫ್ ವಿಡಿಯೋ. ಸೊ ಐ ಆಮ್ ಗೋನ್ ಬಿ ಟೆಲಿಂಗ್ ನನ್ನ ಲೈಫಲ್ಲಿ 24 years ಆಫ್ ಮೈ ಎಕ್ಸಿಸ್ಟೆನ್ಸಲ್ಲಿ ವಾಟ್ ಐ ಲರ್ನ್ಡ್ ಅಂತ, ವಿಚ್ ಇಸ್ 24 ಥಿಂಗ್ಸ್ ಐ ಲರ್ನ್ಡ್ ಇನ್ 24 years ಆಫ್ ಮೈ ಎಕ್ಸಿಸ್ಟೆನ್ಸ್ ಅಂತ. ಸೊ ಈ ವಿಡಿಯೋ ತುಂಬ ಥಿಂಕ್ ಮಾಡಿ ಮಾಡಿದೆ. ಐ ರಿಯಲಿ ಹೋಪ್ ಯು ಲೈಕ್ ಇಟ್. ಆ್ಯಂಡ್ ನಿಮ್ಗೆ ಏನಾದರೂ ಈ ಥರ ಮೋಟಿವೇಶ್ನಲ್ ವೀಡಿಯೋಸ್ ಇಷ್ಟ ಆಗಲ್ಲ ಅಂದರೆ ಐ ಲಿಂಕ್ ಸಮ್ ಆಫ್ ಮೈ ಎಂಟರ್ಟೈನ್ಮೆಂಟ್ ವೀಡಿಯೋಸ್, ಅದನ್ನು ಹೋಗಿ ನೋಡಿ. ಬಿಕಾಸ್ ಎಲ್ರಿಗೂ ಈ ಥರ ಮೋಟಿವೇಶ್ನಲ್ ವೀಡಿಯೋಸ್ ಇಷ್ಟ ಆಗಲ್ಲ ಅಲ್ವಾ. ಸೊ ಯಾ, ಇಫ್ ಯು ಆರ್ ಸಮನ್ ಹೂ ಲೈಕ್ ಸಚ್ ಕೈಂಡ್ ಆಫ್ ವಿಡಿಯೋ, ಪ್ಲೀಸ್ ಕೀಪ್ ಆನ್ ವಾಚಿಂಗ್. ಹಾಯ್ ಗೈಸ್, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಡಿಸ್ಕ್ಲೇಮರ್ಸ್ ಕೊಡ್ತೀನಿ. ಫಸ್ಟ್ ಥಿಂಗ್ ಇಸ್ ದಟ್ ಮೇಕಪ್ ಮಾಡ್ತಾ ಈ 24 ಪಾಯಿಂಟ್ಸ್ ಹೇಳ್ತಿರ್ತೀನಲ್ಲ, ಸೊ ಅದಕ್ಕೋಸ್ಕರ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆನೂ ಮಾತಾಡಿ, ಅದನ್ನು ಮಾತಾಡೋದು ಲೈಕ್ ಮೇಕಪ್ ಪ್ರಾಡಕ್ಟ್ಸ್ ಅದನ್ನು ಇಂಟರಪ್ಟ್ ಮಾಡುತ್ತಲ್ಲ. ಸೊ ಅದಕ್ಕೋಸ್ಕರ ಮೇಕಪ್ ಪ್ರಾಡಕ್ಟ್ ಡೀಟೇಲ್ಸ್ ನಾನು ಹೇಳಲ್ಲ, ಬಟ್ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಏನೇನು ಯೂಸ್ ಮಾಡ್ತೀನಿ ಅಂತ. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ ಈ 24 ಪಾಯಿಂಟ್ಸು ಜಸ್ಟ್ ನನ್ನ ಪರ್ಸ್ಪೆಕ್ಟಿವ್ ಅಷ್ಟೇ. ನನ್ನ ಲೈಫಲ್ಲಿ ಏನೇನಾಯಿತು ಅದ್ರ ಬೇಸಿಸ್ ಮೇಲೆ ನಾನು ಬರ್ಕೊಂಡಿರೋದು. ಸೊ ಒಬ್ರೊಬ್ರು ಇದರಿಂದ ರಿಲೇಟ್ ಮಾಡ್ಬೋದು, ಇನ್ನೂ ಸ್ವಲ್ಪ ಜನ ಏನು ಮಾತಾಡ್ತಿದ್ದಾಳೆ ಅನ್ಬೋದು. ದಟ್ ಈಸ್ ಕಂಪ್ಲೀಟ್ಲಿ ಫೈನ್. ಸೊ ಯಾ, ಅಷ್ಟೇ ಡಿಸ್ಕ್ಲೇಮರ್ ಕೊಡಬೇಕಿತ್ತು. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನನ್ನ ಸ್ಕಿನ್ ಕೇರ್ ಆಗಿದೆ, ಮೇಕಪ್ ಮಾಡ್ತಾ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಒನ್ ಇಸ್ ಟ್ರಸ್ಟ್ ಗಾಡ್ ವಿತ್ ಎವ್ರಿಥಿಂಗ್. ಸೊ ನಾನು ಮುಂಚೆ ಎಲ್ಲ ಹೆಂಗೆ ಮಾಡ್ತಿದ್ದೆ ಅಂದರೆ, ನನ್ನ ಲೈಫಲ್ಲಿ ಏನಾದರೂ ಆಗಿಲ್ಲ ಅಂದರೆ ದೇವ್ರ ಹತ್ರ ಮಾತಾಡೋದು ಬಿಡ್ತಿದ್ದೆ. ಅಯ್ಯೋ ನನ್ನ ಲೈಫಲ್ಲೇ ಹೀಗಾಗೋದು, ಲೈಕ್ ಐ ಬೀನ್ ದ್ಯಾಟ್ ಡನ್ ದ್ಯಾಟ್. ಆ್ಯಂಡ್ ಇವಾಗ ಏನನ್ಸುತ್ತೆ ಅಂದರೆ, ಸ್ವಲ್ಪ ಥಿಂಗ್ಸ್ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಓಕೆನಾ, ಅದೆಲ್ಲ ಒಳ್ಳೇದಾಗುತ್ತೆ. ಆ್ಯಂಡ್ ಸ್ವಲ್ಪ ಥಿಂಗ್ಸ್ ಎಕ್ಸ್ಪೆಕ್ಟ್ ಮಾಡಿರೋ ಟೈಮಲ್ಲಿ ಬರಲ್ಲ, ಬಟ್ ದೇವ್ರಿಗೆ ಯಾವಾಗ ಒಳ್ಳೆ ಟೈಮ್ ಅನ್ಸುತ್ತೋ ಅವಾಗ ಬರುತ್ತೆ. ಆ್ಯಂಡ್ ದ್ಯಾಟ್ಸ್ ಆ್ಯಕ್ಚುಲಿ ಅ ಪರ್ಫೆಕ್ಟ್ ಟೈಮ್, ಗೊತ್ತಾ. ಲೈಕ್ ನಂಗೆ ಒಂದೊಂದು ಸತಿ ಅನ್ನಿಸ್ತಿತ್ತು ಮುಂಚೆ ಎಲ್ಲ, ನನ್ನ ಲೈಫಲ್ಲೇ ಯಾಕೆ ಹಿಂಗಾಗುತ್ತೆ, ನಾನೊಬ್ಬಳೇ ಅಲ್ಲ ತುಂಬ ಜನಕ್ಕೆ ಆ ಥರ ಅನ್ನಿಸ್ತಿರುತ್ತೆ, ನನ್ನ ಲೈಫೇ ಯಾಕೆ ಈ ಥರ, ನನಗೆ ಯಾಕೆ ಯಾವಾಗಲೂ ಎಲ್ಲ ನೆಗೆಟಿವ್ ಥಿಂಗ್ಸೇ ಆಗುತ್ತೆ ಅಂತ. ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಲೈಕ್ ಐನೋ ಸ್ವಲ್ಪ ಹಸಲ್ ಮಾಡಬೇಕಾಗುತ್ತೆ ಟು ರೀಚ್ ದೇರ್, ಬಟ್ ಟ್ರಸ್ಟ್ ಗಾಡ್ಸ್ ಟೈಮಿಂಗ್. ಅವ್ರಿಗೆ ಗೊತ್ತು ಯಾವಾಗ ಕರೆಕ್ಟ್ ಟೈಮಿಗೆ ಏನು ಮಾಡಬೇಕು ಅಂತ. ಒಳ್ಳೇದಾಗಿರಲಿ ಕೆಟ್ಟದಾಗಿರಲಿ, ಡಿಫಿಕಲ್ಟೀಸ್ ಬರಬೇಕು ಅಂದರೆ ಕರೆಕ್ಟ್ ಟೈಮಿಗೆ ಡಿಫಿಕಲ್ಟೀಸ್ ಯಾವಾಗ ಕೊಡಬೇಕು ಅಂತ ಗೊತ್ತು. ಆ್ಯಂಡ್ ಒಳ್ಳೇದನ್ನು ಹಂಗೆ ಯಾವಾಗ ಕರೆಕ್ಟಾಗಿ ಕೊಡಬೇಕು ಅಂತ ಗೊತ್ತು. ಸೊ ಟ್ರಸ್ಟ್ ಇನ್. ನೆಕ್ಸ್ಟ್ ಥಿಂಗ್ ಇಸ್ ಇಟ್ಸ್ ಓಕೆ ಟು ಸೇ ನೋ. ಇದು ನನ್ನ ಲೈಫಲ್ಲಿ ತುಂಬ ಏನೋ ಆಗದೇ ಇರೋ ಥಿಂಗ್ ಅಂದರೆ ಇದೆ. ಬಿಕಾಸ್ ಐ ಆಮ್ ಲೈಕ್ ಅ ಪೀಪಲ್ ಪ್ಲೇಸರ್, ಓಕೆನಾ. ಜನರು ಏನು ಅಂದ್ಕೊಳ್ತಾರೆ, ನೋ ಅಂದರೆ ಬೇಜಾರು ಮಾಡ್ಕೊಳ್ತಾರ, ಅಯ್ಯೋ ಇದಾಗಲ್ಲ ಅಂದರೆ ಏನು ಅನ್ಕೋಬೋದು ನನ್ನ ಬಗ್ಗೆ, ಆ ಥರ ತುಂಬ ಥಿಂಕ್ ಮಾಡ್ತಿದ್ದೆ. ಸೊ ಲೈಕ್ ನನಗೆ ಕಷ್ಟ ಆದರೂ ಪರವಾಗಿಲ್ಲ, ನಾನು ಅವ್ರು ಬೇರೆಯವ್ರಿಗೇನಾದರೂ ಹೆಲ್ಪ್ ಬೇಕಿದ್ರೆ, ಆ್ಯಂಡ್ ನಾನು ಹೆಲ್ಪ್ ಮಾಡೋ ಸಿಚುವೇಷನಲ್ಲಿ ಇಲ್ಲ ಅಂದ್ರೂ ಹೋಗಿ ಮಾಡ್ತಿದ್ದೆ, ಜಸ್ಟ್ ಬಿಕಾಸ್ ಅವ್ರು ಏನು ಅಂದ್ಕೊಳ್ತಾರೆ ಅಂತ. ಬಟ್ ಐ ಹ್ಯಾವ್ ಚೇಂಜ್ಡ್ ಅ ಲಾಟ್, ಬಿಕಾಸ್ ಲೈಫಲ್ಲಿ ಎಕ್ಸ್ಪೀರಿಯನ್ಸಸ್ ಆಗ್ತಾ ಯು ಲರ್ನ್ ಅಲ್ವಾ. ಸೊ ಇಟ್ಸ್ ಓಕೆ ಟು ಸೇ ನೋ. ಸಮ್ಟೈಮ್ಸ್ ನೀವು ಆ ಸಿಚುವೇಷನಲ್ಲಿ ಇರಲ್ಲ ಹೆಲ್ಪ್ ಮಾಡೋಕ್ಕೋಸ್ಕರ. ಸೊ ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಟು ಸೇ ನೋ ಅಂತ ನಾನು ಕಲ್ತಿದ್ದೀನಿ, ವಿಚ್ ಇಸ್ ಹೆಲ್ಪಿಂಗ್ ಮೀ ಅ ಲಾಟ್. ಥರ್ಡ್ ಪಾಯಿಂಟ್ ಇಸ್ ಟೇಕ್ ರಿಸ್ಕ್ ಆ್ಯಂಡ್ ಡ್ರೀಮ್ ಬಿಗ್. ನಾನೆಲ್ಲೋ ಲೈಕ್ ಇವಾಗಲ್ಲ, ಚಿಕ್ಕ ವಯಸ್ಸು ಅಂದರೆ ಲೈಕ್ ನಾನು 16, 17, 18 ಆ ಥರ ಏಜಲ್ಲಿದ್ದಾಗ ಐ ಸಾ ರೀಲ್ ಅಥವಾ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡೋದನ್ನ ಗೊತ್ತಿಲ್ಲ, ದಟ್ ಕೋಟ್ ವಿಚ್ ಇಸ್ ಲೈಕ್ ವೆರಿ ವೆರಿ ನೈಸ್, ಮೋಟಿವೇಟಿಂಗ್. ನಂಗೆ ಆ ಕೋಟ್ ಅಂದರೆ ತುಂಬ ಇಷ್ಟ, ವಿಚ್ ಇಸ್ ಲೈಕ್ ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್, ಇಫ್ ಯು ವಿನ್ ಯು ಕ್ಯಾನ್ ಲೀಡ್, ಇಫ್ ಯು ಲೂಸ್ ಯು ಕ್ಯಾನ್ ಗೈಡ್ ಅಂತ. ಐ ರಿಯಲಿ ಲವ್ ದ್ಯಾಟ್. ಸೊ ಎಲ್ಲ ಈಸಿಯಾಗಿ ನಿಮ್ಮ ಇವಾಗ ಮನೇಲಿ ಕೂತ್ಕೊಂಡಂಗೆ ಎಲ್ಲ ತೊಗೊಂಬಂದು ಕೊಡಲ್ಲ ಅಲ್ವಾ ದೇವರು. ಯು ವಿಲ್ ಹ್ಯಾವ್ ಟು ಹಸಲ್ ಫಾರ್ ಸಮಥಿಂಗ್ಸ್. ಸೊ ಸಮಥಿಂಗ್ಸ್ ರಿಸ್ಕ್ ತಗೋಬೇಕಾಗಿರುತ್ತೆ. ಸೊ ಯು ವಿಲ್ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್ ಕಂಫರ್ಟ್ ಝೋನ್. ಆ್ಯಂಡ್ ಇನ್ನೊಂದು ಏನಂದರೆ ಲೈಕ್ ಆಲ್ವೇಸ್ ಕೀಪ್ ಯುವರ್ ಡ್ರೀಮ್ ಬಿಗ್. ನಂಗೆ ಅದು ಆಗಲ್ಲ ಅಂದ್ಕೊಬೇಡಿ. ಲೈಕ್ ಎಷ್ಟೇ ದೊಡ್ಡ ವಿಷಯ ಇದ್ರೂ ಸ್ವಲ್ಪ ಹಸಲ್ ಮಾಡಿದ್ರೆ ಅದು ಹಾಗೇ ಆಗುತ್ತೆ. ಸ್ವಲ್ಪ ಟೈಮ್ ತೊಗೋಬೋದು ಆಬ್ವಿಯಸ್ಲಿ ಎಲ್ರಿಗೂ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನೀವೇನು ಕಂಟೆಂಟ್ ಕ್ರಿಯೇಟರ್ ಆದರೆ ಫಸ್ಟ್ ಒಂದು 1 year ವೀಡಿಯೋ ಹಾಕಿದ್ರು ನಿಮ್ಮದು ಒಂದೇ ಒಂದು ವೀಡಿಯೋನು ಕ್ಲಿಕ್ ಆಗದೆ ಇರ್ಬೋದು, ಇಲ್ಲ ಸ್ವಲ್ಪ ಜನಕ್ಕೆ 1 monthಲ್ಲಿ ವೀಡಿಯೋ ಹಾಕಿನೇ ಅವ್ರಿಗೆ millions of followers ಬರ್ಬೋದು ಅಲ್ವಾ. ಸೊ ಯು ನೆವರ್ ನೋ ಯಾವಾಗ ಏನಾಗುತ್ತೆ ಅಂತ. ಸೊ ಸ್ವಲ್ಪ ಹಸಲ್ ಮಾಡಿ ಆ್ಯಂಡ್ ಡ್ರೀಮ್ ಬಿಗ್. ಸೊ ಯಾ, ಹಸಲ್ ಮಾಡಿದ್ರೆ ಯು ವಿಲ್ ಗೆಟ್ ದೇರ್ ಸಮ್ ಡೇ. ಫೋರ್ತ್ ಪಾಯಿಂಟ್, ನನ್ನ ಲೈಫಲ್ಲಿ ತುಂಬ ಲೇಟಾಗಿ ರಿಯಲೈಸ್ ಆಗಿದ್ದು, ಆ್ಯಂಡ್ ಬುಕ್ಕಿಲ್ಲಿ ಇಟ್ಟಿದ್ದೀನಿ, ಅದಕ್ಕೆ ಈ ಕಡೆ ನೋಡ್ಕೊಂಡು ಹೇಳ್ತಿದ್ದೀನಿ. ನಜರ್ ಇಸ್ ರಿಯಲ್, ಸೊ ಬಿ ಕೇರ್ಫುಲ್ ವಾಟ್ ಯು ಶೇರ್ ಆ್ಯಂಡ್ ವಿತ್ ಹೂಮ್ ಯು ಶೇರ್. ಇಟ್ಸ್ ವೆರಿ ವೆರಿ ಟ್ರೂ. ಬಿಕಾಸ್ ನಾನು ಮುಂಚೆ ಎಲ್ಲ ಇದರಲ್ಲಿ ನಂಬ್ತಿರ್ಲಿಲ್ಲ, ಆನೆಸ್ಟಾಗಿ ಹೇಳ್ಬೇಕು ಅಂದರೆ. ನನಗೆಲ್ಲ ದೃಷ್ಟಿ ಆಗಲ್ಲ ಆ ಥರ ಅಂದ್ಕೊಂಡು ನಡೀತಿದ್ದೆ. ಬಟ್ ಇಟ್ಸ್ ವೆರಿ ವೆರಿ ರಿಯಲ್. ರೀಸೆಂಟಾಗಿ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಲೈಕ್ ನಾನು ತುಂಬ ಇವೆಂಟ್ಸಿಗೆ ಹೋಗ್ತಿರ್ತೀನಲ್ಲ. ಸೊ ರೀಸೆಂಟಾಗಿ ಏನಾಯಿತು ಅಂದರೆ, ಒಂದು ಇವೆಂಟ್ ಇತ್ತು. ಐಮ್ ನಾಟ್ ಗೋನಾ ಟೆಲ್ ಇವೆಂಟ್ ನೇಮ್ ಅಥವಾ ಇವೆಂಟ್ ಯಾರು ಹೋಸ್ಟ್ ಮಾಡಿದ್ರು ಅಂತಲ್ಲ. ಇಟ್ ವಾಸ್ ಅ ಬಿಗ್ ಇವೆಂಟ್, ಓಕೆನಾ. ಲೈಕ್ ನಾನು ಅಷ್ಟು ದೊಡ್ಡ ಇವೆಂಟಿಗೆ ಯಾವತ್ತೂ ಹೋಗಿರಲಿಲ್ಲ.
ಆ ಟೈಮಲ್ಲಿ. ಸೊ ಇಟ್ ವಾಸ್ ಅ ಬಿಗ್ ಇವೆಂಟ್. ಆ್ಯಂಡ್ ಆ ಖುಷಿಯಲ್ಲಿ ಊರವ್ರಿಗೆಲ್ಲ ಬಂದು ತೊಗೊಂಡೋಗಿ ಹೇಳಿದ್ದೆ, ಯಾರು ನನ್ನ ಫ್ರೆಂಡ್ಸ್ ಆಗಿರಲಿ, ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್ ಇಲ್ಲಾಂದ್ರೂ ಅವ್ರಿಗೆಲ್ಲ ಹೋಗಿ ಹೇಳಿದ್ದೆ ನಾನು ಈವೆಂಟಿಗೆ ಹೋಗ್ತಿದ್ದೀನಿ ಅಂತ. ಹೋಗೋಕ್ಕಿಂತ ಮುಂಚೆನೇ ಎಲ್ರಿಗೂ ಹೋಗಿ ಹೇಳಿಬಿಟ್ಟಿದ್ದೆ. ಆ್ಯಂಡ್ ನಾನು ಈವೆಂಟ್ ಲೊಕೇಶನ್ಗೆ ರೀಚ್ ಆದೆ. ಓಕೆನಾ, ಲೊಕೇಶನ್ ವಾಸ್ ಹಿಯರ್ ಆ್ಯಂಡ್ ಐ ವಾಸ್ ಹಿಯರ್. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಅವ್ರು ಹೇಳಿದ್ರು ದಟ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಟಿಕೆಟ್ಸ್ ಹೋಲ್ಡರ್ ಲೈಕ್ ನೀವು ಎಂಟರ್ ಮಾಡೋಕ್ಕಾಗಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಸೀಟ್ಸ್ ಅಲೋಕೇಟ್ ಮಾಡಿದ್ವಿ ಅಂತ. ದಿಸ್ ಹ್ಯಾಸ್ ನೆವರ್ ಹ್ಯಾಪೆಂಡ್. ಓಕೆನಾ, ಈವೆಂಟ್ಸಲ್ಲಿ ಈ ಥರ ಆಗಲ್ಲ. ಇವಾಗ ಜನರಲಿ ನಿಮ್ಮ ಹೆಸರು ಹಾಕಿದರೆ ನಿಮಗದು ಅಲೋಕೇಟ್ ಆಗಿರುತ್ತೆ. ಸೊ ದಿಸ್ ನೆವರ್ ಹ್ಯಾಪೆಂಡ್ ವಿತ್ ಮೀ. ಆ್ಯಂಡ್ ಐ ಡೋಂಟ್ ನೋ ಇದು ಅವರು ಹೋಸ್ಟ್ ಮಾಡಿರೋರ ಪ್ರಾಬ್ಲಮ್ ಅಥವಾ ನನ್ನ ದೃಷ್ಟಿ ಪ್ರಾಬ್ಲಮ್ ಅಂತ. ಬಟ್ ಅದಕ್ಕಿಂತ ಮುಂಚೆ ನಾನು ಇವೆಂಟ್ಸ್ ಬಗ್ಗೆ ಯಾರ ಹತ್ರನೂ ಅಷ್ಟು ಹೇಳ್ಕೊಂಡಿರ್ಲಿಲ್ಲ. ಅದೊಂದೇ ಇವೆಂಟ್ ನಾನು ಅಷ್ಟು ಜನರ ಹತ್ರ ಹೇಳಿದ್ದು ಆ್ಯಂಡ್ ಅದೇ ಫ್ಲಾಪ್ ಆಯಿತು. ಆ್ಯಂಡ್ ಅದಾದಮೇಲಿಂದ ನಾನು ಯಾವುದೇ ದೊಡ್ಡ ಇವೆಂಟ್ಸ್ ಆಗಿರಲಿ, ಯಾವ್ದಾದ್ರು ಬ್ರ್ಯಾಂಡ್ ಕೊಲ್ಯಾಬ್ಸ್ ಬರ್ತಿದೆ ಅಂತ ಇದ್ದರೆ ನಾನು ಹೇಳಲ್ಲ. ಬಂದಾದ್ಮೇಲೆ ನಾನು ಬೇಕಾದ್ರೆ ಹೇಳ್ತೀನಿ, ಬಂದಾದ್ಮೇಲೆ ವೀಡಿಯೋ ಅಪ್ಲೋಡ್ ಮಾಡಾದ್ಮೇಲೆ ಅಥವಾ ಪೇಮೆಂಟ್ ಬಂದಾದ್ಮೇಲೆ ನಾನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಹೇಳೋದು ನಿಲ್ಲಿಸೇ ಬಿಟ್ಟಿದ್ದೀನಿ. ಆಬ್ವಿಯಸ್ಲಿ 1-2 ಪೀಪಲ್ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೆ ಹೇಳ್ತೀನಿ, ನಂಗೆ ಗೊತ್ತು ಲೈಕ್ ಹೂ ಮೈ ಟ್ರಸ್ಟ್, ಅವ್ರಿಗೆ ಮಾತ್ರ ಹೇಳ್ತೀನಿ. ಅವ್ರಿಗೆ ಹೇಳಿ ಇದುವರೆಗೂ ಏನು ಕೆಟ್ಟದಾಗಿಲ್ಲ. ಸೊ ಲೈಕ್ ಬಿ ವೆರಿ ಕೇರ್ಫುಲ್. ನೀವೇನಾದರೂ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡ್ತಿದ್ರು ನೋಡ್ಕೊಂಡು ಶೇರ್ ಮಾಡಿ. ನಾಟ್ ಎವ್ರಿಥಿಂಗ್ ನೀಡ್ಸ್ ಟು ಬಿ ಶೇರ್ಡ್ ಅಲ್ವಾ. ಸೊ ನಜರ್ ಇಸ್ ವೆರಿ ವೆರಿ ರಿಯಲ್. 5th ಪಾಯಿಂಟ್ ಇಸ್ ಫೈಟ್ ಫಾರ್ ಯುವರ್ ಫೇರಿ ಟೇಲ್. ನಾನು ಚಿಕ್ಕ ವಯಸ್ಸಿಂದ ಐ ವಾಂಟೆಡ್ ಟು ಬಿ ಇಂಡಿಪೆಂಡೆಂಟ್. ಓಕೆನಾ, ಚಿಕ್ಕ ವಯಸ್ಸಿಂದ ಲೈಕ್ ಆ್ಯಸ್ ಫಾರ್ ಎಸ್ ಐ ರಿಮೆಂಬರ್ ಅದೊಂದೇ ನಂದು ಡ್ರೀಮ್ ಇತ್ತು, ನಾನು ಇಂಡಿಪೆಂಡೆಂಟ್ ಆಗಬೇಕು ಅಂತ, ಪೀಸ್ಫುಲ್ ಲೈಫ್ ಲೀಡ್ ಮಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಎಷ್ಟು ಹೋರಾಟ ಮಾಡಿದ್ದೀನಿ ಅಂದರೆ ಲಿಟ್ರಲಿ ಸ್ಟ್ರಗಲ್ಸ್, ಹಸಲ್ಸ್, ಓವರ್ ನೈಟ್ ಅಳೋದು, ನಿದ್ದೆ ಇಲ್ಲದೆ ಇರೋ ತುಂಬ ದಿನ ಇತ್ತು. ಆ್ಯಂಡ್ ಇಟ್ಸ್ ಓಕೆ ಅಲ್ವಾ, ಸಮ್ಟೈಮ್ಸ್ ಯು ವಿಲ್ ಹ್ಯಾವ್ ಟು ಹಸಲ್ ಅಲ್ವಾ. ಸೊ ಇವಾಗ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಜಸ್ಟ್ ಬಿಕಾಸ್ ಆಫ್ ದೋಸ್ ಸ್ಟ್ರಗಲ್ಸ್ ಅಲ್ವಾ. ಸೊ ಅದಕ್ಕೆ ಸಮ್ಟೈಮ್ಸ್ ಎಲ್ಲ ನಿಮ್ಮ ಮನೆಗೆ ತೊಗೊಂಬಂದು ಕೊಡಲ್ಲ ದೇವರು. ಸೊ ವಿಲ್ ಹ್ಯಾವ್ ಟು ಹಸಲ್ ಫಾರ್ ಸಮಥಿಂಗ್. ಸೊ ನಿಮ್ದೇನಾದರೂ ಡ್ರೀಮ್ ಲೈಫ್ ಇದ್ರೆ ಸ್ಟಾರ್ಟ್ ವರ್ಕಿಂಗ್ ಆನ್ ಇಟ್. ನೆಕ್ಸ್ಟ್ ಥಿಂಗ್ ಐ ಹ್ಯಾವ್ ಲರ್ನ್ಡ್ ಇಸ್ ದೇರ್ ಒಪಿನಿಯನ್ ಡೋಂಟ್ ಡಿಫೈನ್ ಯುವರ್ ರಿಯಾಲಿಟಿ. ಸೊ ಹೇಳ್ತಾರಲ್ಲ, ಹೇಳೋರು ಹೇಳ್ತಾನೆ ಇರ್ತಾರೆ, ಅದರಿಂದ ನೀವು ಚೇಂಜ್ ಆಗಲ್ಲ ಅಂತ. ಫಾರ್ ಎಕ್ಸಾಂಪಲ್, ನೀವು ಕತ್ತೆ ಅಂದರೆ ನೀವು ಕತ್ತೆ ಆಗಲ್ಲ ಅಲ್ವಾ. ಸೊ ಅದೇ ಥರ ಲೈಕ್ ಜನರಿಗೆ ಹೇಳೋದು ಹೇಳ್ತಾನೆ ಇರ್ತಾರೆ. ಓಕೆನಾ, ಒಳ್ಳೇದಾದರೂ ಹೇಳ್ತಾರೆ, ಕೆಟ್ಟದಾದರೂ ಹೇಳ್ತಾರೆ. ಕೆಟ್ಟದಾದರೆ ನಾನು ಮುಂಚೆನೇ ಹೇಳಿದ್ದೆ ಇವ್ರಿಗೆ ಈ ಥರ ಮಾಡಬೇಡ ಅಂತ, ಆ ಥರ ಅಂತಾರೆ. ಒಳ್ಳೇದಾದರೆ ನಾನು ತುಂಬ ಸಪೋರ್ಟ್ ಮಾಡಿದ್ದೆ, ಅದು ಇದು ಆ ಥರ ಅಂತಾರಲ್ವ. ಇಲ್ಲಾಂದರೆ ಫೇಕ್ ಸಕ್ಸಸ್ ಇರ್ಬೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಗ್ರೋ ಆಗ್ತೀರಿ. ಎಕ್ಸಾಂಪಲ್ ಇಫ್ ಯು ಆರ್ ಕಂಟೆಂಟ್ ಕ್ರಿಯೇಟರ್, ನೀವೇನಾದರೂ ಚೆನ್ನಾಗಿ ಗ್ರೋ ಆದ್ರಿ, ಮಿಲಿಯನ್ಸಲ್ಲಿ ಫಾಲೋವರ್ಸ್ ಬಂತು ಅಂದರೆ ಅರ್ಧ ಜನ ಇರ್ತಾರೆ ಬಾಟ್ ಫಾಲೋವರ್ಸ್ ಇರ್ತಾರೆ, ಆ ಥರ ಅಂದ್ಕೊಳ್ಳೋರು ಇರ್ತಾರಲ್ವಾ. ಐ ಮೀನ್ ಬಾಟ್ ಫಾಲೋವರ್ಸ್ ತಗೊಳ್ಳೋರು ಇರ್ತಾರೆ. ಬಟ್ ಸ್ಟಿಲ್ ನೀವು ಹಾರ್ಡ್ ವರ್ಕ್ ಮಾಡಿ ಸಕ್ಸಸ್ ಮಾಡಿದ್ರು ಜನರಿಗೆ ಹೇಳೋರು ಹೇಳ್ತಾನೆ ಇರ್ತಾರಲ್ವಾ. ಸೊ ಯು ಕ್ಯಾನ್ ಪ್ಲೀಸ್ ಎನಿವನ್. ಆ್ಯಂಡ್ ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದು ನಿಮ್ಮ ರಿಯಾಲಿಟಿ ಡಿಸೈಡ್ ಮಾಡಲ್ಲ. ಸೊ ಲಿವ್ ಯುವರ್ ಲೈಫ್. ನೆಕ್ಸ್ಟ್ ಒಂದು ಸ್ವಲ್ಪ ದೊಡ್ಡದಂದರೆ ಲೈಕ್ ಬಯಾಟ್ ಹೊಡಿಯೋಕ್ಕಾಗಿಲ್ಲ. ಇಫ್ ಪ್ಲ್ಯಾನ್ ಎ ಡಿಂಟ್ ವರ್ಕ್, ಸ್ಟೇ ಕೂಲ್, ದ ಆಲ್ಫಾಬೆಟ್ ಹ್ಯಾಸ್ 25 more letters. ಸೊ ಇದು ನಾನು ರೀಸೆಂಟಾಗೆ ನೋಡಿದ್ದಲ್ಲ, ಐ ಥಿಂಕ್ 1-2 months ಆಯಿತು. ಪಿಂಟ್ರೆಸ್ಟಲ್ಲಿ ನೋಡಿದ್ದೆ. ಪಿಂಟ್ರೆಸ್ಟಲ್ಲಿ ಸುಮ್ಮನೆ ಹಾಗೆ ಸ್ಕ್ರಾಲ್ ಮಾಡ್ತಿದ್ದಾಗ ಇದನ್ನು ನೋಡಿದ್ದೆ. ಆ್ಯಂಡ್ ಐ ಥಾಟ್ ಲೈಕ್ ಎಷ್ಟು ಟ್ರೂ ಅಲ್ವಾ. ಇವಾಗ ಏನಾದರೂ ನಮಗೆ ವರ್ಕೌಟ್ ಆಗಿಲ್ಲ ಅಂದರೆ ಓಕೆ, ನಮ್ಮ ಮನೇಲಿ ಬರ್ತಿಲ್ಲ ಅಂತ ಬಿಟ್ಬಿಡ್ತೀವಿ. ಸೊ ಇಫ್ ಪ್ಲ್ಯಾನ್ ಎ ಡಸಂಟ್ ವರ್ಕ್, ಗೋ ಫಾರ್ ಪ್ಲ್ಯಾನ್ ಬಿ. ಅದು ವರ್ಕ್ ಆಗಿಲ್ವಾ, ಪ್ಲ್ಯಾನ್ ಸಿ, ಡಿ, ಆ ಥರ ತುಂಬ ಪ್ಲ್ಯಾನ್ಸ್ ಇರುತ್ತಲ್ವ. ಲೈಕ್ ಇಫ್ ಯು ರಿಯಲಿ ವಾಂಟ್ ದಟ್ ಟು ಹ್ಯಾಪನ್ ಇನ್ ಯುವರ್ ಲೈಫ್, ಟ್ರೈ ಮಾಡ್ತಾನೆ ಇರಿ. ಒಂದಲ್ಲ ಒಂದಿನ ಆಗುತ್ತೆ. ಎಷ್ಟಂತ ನೆಗೆಟಿವ್ ಆಗ್ತಾನೆ ಇರುತ್ತೆ, ಅಟ್ಲೀಸ್ಟ್ ಒಂದು ಲಕ್ಕಲ್ಲಾದರೂ ಒಂದೇ ಒಂದು ಪಾಸಿಟಿವ್ ಆಗೇ ಆಗುತ್ತೆ. ಸೊ try for it. 8th point is be independent. I can't stress enough about this. ನನ್ನ ಹೋಲ್ ಲೈಫ್ ನನಗೆ ಇದೊಂದೇ ಗೋಲ್ ಇದ್ದಿದ್ದು, ಬೀಯಿಂಗ್ ಇಂಡಿಪೆಂಡೆಂಟ್. ಅದಕ್ಕೋಸ್ಕರ ನಾನು ಎಷ್ಟಾದ್ರೂ ಹಾರ್ಡ್ ವರ್ಕ್ ಮಾಡ್ತೀನಿ, ನಿದ್ದೆ ಇಲ್ಲದೆ ಬೇಕಾದ್ರೆ ಇರ್ತೀನಿ. ದ ಓನ್ಲಿ ಥಿಂಗ್ ಐ ವಾಂಟೆಡ್ ಇಸ್ ಬೀಯಿಂಗ್ ಇಂಡಿಪೆಂಡೆಂಟ್, ವಿಚ್ ಐ ಆಮ್ ನೌ ಥ್ಯಾಂಕ್ಫುಲಿ. ಸೊ ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದ ಏನಾಗುತ್ತೆ, ಫಸ್ಟ್ ಥಿಂಗ್ ನಿಮಗೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇವಾಗ ನೀವು ಇಂಡಿಪೆಂಡೆಂಟ್ ಅಂದರೆ ಜಸ್ಟ್ ಇಂಡಿಪೆಂಡೆಂಟ್ ಆಗೋ ಲೈಕ್ ಸಪ್ರೇಟ್ ಮನೇಲಿರೋದು ಅಂತ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಸಪ್ರೇಟ್ ಮನೇಲಿದ್ರೆ ವಿಲ್ ಗೆಟ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ. ನೀವು ಫಿನಾನ್ಸಸ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ನಿಮ್ಮ ಲೈಫ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಇವಾಗ ಏನಾದರೂ ಕಷ್ಟ ಬಂದರೆ ನೀವೇ ಅದನ್ನು ಫೇಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗುತ್ತೆ. ತುಂಬ ಕಲಿಸುತ್ತೆ ಗೊತ್ತಾ ಇಂಡಿಪೆಂಡೆನ್ಸ್. ಸೊ ಬೀಯಿಂಗ್ ಇಂಡಿಪೆಂಡೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಿನಾನ್ಷಿಯಲ್ independence also is very very important. So next one is which we all do, don't compare your life to others.
ಸೊ ಏನಂದರೆ ಲೈಕ್ ನಾನು ಹಿಂಗೆ ಮಾಡ್ತಿದ್ದೆ ಅಂದರೆ ಮುಂಚೆ ಲೈಕ್ ಸ್ಟಾರ್ಟಿಂಗಲ್ಲಿ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ ಇವಾಗಂದರೆ ರೀಸೆಂಟ್ 5-6 ಮಂತ್ಸ್ ಮುಂಚೆನೂ ಅಷ್ಟೇ ನಾನು ನನ್ನ ಲೆವೆಲ್ಗೆ ಇರೋರನ್ನ ಕಂಪೇರ್ ಮಾಡಲ್ಲ. ನಾನು ಕಂಪೇರ್ ಮಾಡೋದಂದರೆ ಲೈಕ್ 1 ಮಿಲಿಯನ್ ಫಾಲೋವರ್ಸ್ ಇರೋರು, 500 ಫಾಲೋವರ್ಸ್ ಇರೋರು, ನನಗೆ ನಾನು ಥೌಸಂಡ್ಸಲ್ಲೇ ಇದೆ, ಬಟ್ ಸ್ಟಿಲ್ ನಾನು ಮಿಲಿಯನ್ಸಲ್ಲೇ ಇರೋರು ಫಾಲೋವರ್ಸ್ನ ಕಂಪೇರ್ ಮಾಡಿಬಿಟ್ಟು ಅವ್ರಿಗೆ ಮಾತ್ರ ಯಾಕೆ ಈ ಥರ ಎಲ್ಲ ಚೆನ್ನಾಗಾಗ್ತಿದೆ, ಅವ್ರಿಗೆ ಮಾತ್ರ ಯಾಕೆ ವ್ಯೂಸ್ ಬರ್ತಿದೆ ಆ ಥರ ಅಂದ್ಕೊಂಡು ನಾನೇ ಸ್ಯಾಡ್ ಆಗೋದು, ಓವರ್ ಥಿಂಕ್ ಮಾಡೋದು ಮಾಡ್ತಿದ್ದೆ. ಆ್ಯಂಡ್ ಇನ್ನೂ ಬೇಜಾರು ಏನಾಗೋದು ಅಂದರೆ ಈ ಕ್ರಿಂಜ್ ಕ್ರಿಯೇಟರ್ಸ್ ಇರ್ತಾರಲ್ಲ ಅವ್ರನ್ನ ನೋಡಿದ್ರೆ ನಂಗೆ ಇನ್ನೂ ಬೇಜಾರಾಗುತ್ತೆ. ಬಿಕಾಸ್ ನಾನು ಕುತ್ಕೊಂಡು ಸ್ಕ್ರಿಪ್ಟ್ ಮಾಡಿ 2-3 hours ಕುತ್ಕೊಂಡು ಎಡಿಟ್ ಮಾಡಿ ಯಾರು ಮೂಸ್ ಕೂಡ ನೋಡಲ್ಲ, ಬಟ್ ಅವ್ರು ಸುಮ್ಮನೆ ಏನೋ ಒಂದು ಕ್ರಿಂಜ್ ಕಂಟೆಂಟ್ ಹಾಕಿದ್ರೆ ಮಿಲಿಯನ್ಸ್ ಆ್ಯಂಡ್ ಮಿಲಿಯನ್ಸ್ ಆಫ್ ವ್ಯೂಸ್ ಬರುತ್ತೆ. ಸೊ ಅವರೆಲ್ಲ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ, ಅಯ್ಯೋ ಅವ್ರ ಲೈಫ್ ಯಾಕೆ ಹಂಗಿದೆ ಆ ಥರ ಥಿಂಕ್ ಮಾಡಿದ್ರೆ ಇಟ್ ಜಸ್ಟ್ ಮೇಕ್ಸ್ ಯೋರ್ ಟೈಮ್ ಮೂಡ್ ಎಲ್ಲ ಕೆಡ್ದಾಗ ಆಗೋಗುತ್ತೆ, ಸ್ಯಾಡ್ ಫೀಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಟ್ಸ್ ಓಕೆ, ಏನೋ ಸಮ್ಟೈಮ್ಸ್ ಏನೋ ನೀವು ಲೇಟಾಗಿ ಸಕ್ಸಸ್ ಬರ್ಬೋದು, ನಿಮ್ಮ ಟೈಮ್ ಬಂದಾಗ ನೀವು ಶೈನ್ ಆಗೇ ಆಗ್ತೀರಾ. ಸೊ ಇಟ್ಸ್ ಬೆಟರ್ ನಾಟ್ ಟು ಕಂಪೇರ್. ನಾನು ಫುಲ್ಲಾಗಿ ಇದನ್ನು ಸ್ಟಾಪ್ ಮಾಡಿಲ್ಲ, ಐ ಡೂ ಕಂಪೇರ್. ಲೈಕ್ ನಾನು ಈಗ ನಾರ್ಮಲ್ ನನ್ನ ಲೆವೆಲ್ಗಿರೋ ಕಂಟೆಂಟ್ ಕ್ರಿಯೇಟರ್ಸ್ನ ನಾನು ಕಂಪೇರ್ ಮಾಡಲ್ಲ. ದ ಓನ್ಲಿ ಪೀಪಲ್ ಐ ಕಂಪೇರ್ ಇಸ್ ಕ್ರಿಂಜ್ ಕ್ರಿಯೇಟರ್ಸ್. ಸೊ ಈ ಕ್ರಿಂಜ್ ವೀಡಿಯೋಸ್ ಎಲ್ಲ ನೋಡಿದ್ರೆ ನಂಗೆ ನಿಜ ಬೇಜಾರಾಗೋಗುತ್ತೆ. ಬಿಕಾಸ್ ಇಷ್ಟೇ ಎಫರ್ಟ್ಸ್ ಹಾಕಿನೂ ವ್ಯೂಸ್ ಬರಲ್ಲ, ಆ್ಯಂಡ್ ಅವ್ರು ಸುಮ್ಮನೆ ಏನೋ ಒಂದು ಕ್ರಿಂಜ್ ಮಾಡಿದ್ರು ಅಷ್ಟು ವ್ಯೂಸ್ ಬರ್ತಿದೆ ಅಂತ. ಅದು ಬಿಟ್ಟು ನಾನು ಬೇರೆ ವಿಷಯದಲ್ಲಿ ಕಂಪ್ಯಾರಿಸನ್ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಲೈಕ್ ಫಿನಾನ್ಷಿಯಲ್ ಸ್ಟೇಟಸ್ ಆಗಿರಲಿ, ಇಂಡಿಪೆಂಡೆನ್ಸ್ ಆಗಿರಲಿ, ಏನೇ ಆಗಿರಲಿ, ಐ ಸ್ಟಾಪ್ ಕಂಪೇರಿಂಗ್ ಮೈ ಸೆಲ್ಫ್. ಓನ್ಲಿ ಥಿಂಗ್ ಐ ಕಂಪೇರ್ ಇಸ್ ಕ್ರಿಂಜ್ ಕ್ರಿಯೇಟರ್ಸ್ ಜೊತೆ. ಈ 10 ಪಾಯಿಂಟ್ ತುಂಬ ಜನ ನನ್ನ ಜೊತೆ ರಿಲೇಟ್ ಮಾಡ್ಬೋದು, ವಿಚ್ ಇಸ್ ನಾನು ಯಾವಾಗಲೂ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇರ್ತಿದ್ದೆ. ಆ್ಯಂಡ್ ಲೈಕ್ ಫಾರ್ ಎಕ್ಸಾಂಪಲ್ ಸ್ಕೂಲ್ ಡೇಸಲ್ಲಿ ನಾನು ಸ್ಟಡೀಸಲ್ಲಿರ್ತಿದ್ದೆ, ಸ್ಪೋರ್ಟ್ಸಲ್ಲಿರ್ತಿದ್ದೆ, ಡ್ಯಾನ್ಸಲ್ಲಿರ್ತಿದ್ದೆ, ಡ್ರಾಮಲ್ಲಿರ್ತಿದ್ದೆ, ಸಿಂಗಿಂಗಲ್ಲಿ ಬಿಟ್ಟು ಬೇರೆ ಎಲ್ಲದರಲ್ಲೂ ಇರ್ತಿದ್ದೆ. ಸಿಂಗಿಂಗ್ ನನ್ನ ವಾಯ್ಸ್ ಸರಿ ಇಲ್ಲ, ಸೊ ಅದಕ್ಕೋಸ್ಕರ ಅದು ಬಿಟ್ಟು ಬೇರೆ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಇರ್ತಿದ್ದೆ. ಆ್ಯಂಡ್ ಯಾವುದ್ರಲ್ಲೂ ನಾನು ವಾವ್ ಪರ್ಫೆಕ್ಟ್ ಅನ್ನೋ ಥರ ಇಲ್ಲ. ಇವಾಗ ನನಗಿಂತ ಬೆಟರ್ ಡ್ಯಾನ್ಸರ್ಸ್ ತುಂಬ ಜನ ಇದ್ದಾರೆ. ಐ ಆಮ್ ನಾಟ್ ಲೈಕ್ ನಾನು ಈ ರೋಡಲ್ಲಿ ಡ್ಯಾನ್ಸ್ ಆಡ್ತಿರ್ತಾನೆ ಆ ಥರ ವೈಬಿಗೆ ಮಾತ್ರ ನಾನು ಇರ್ತೀನಿ. ಆ್ಯಂಡ್ ಸಮ್ ಕಾಂಪಿಟಿಷನ್ಸಲ್ಲೆಲ್ಲ ಡ್ಯಾನ್ಸ್ ಮಾಡ್ತೀನಿ ಅಷ್ಟೇ. ನನಗಿಂತ ತುಂಬ ಬೆಸ್ಟ್ ಡ್ಯಾನ್ಸರ್ಸ್ ಇದ್ದಾರೆ. ನಾನು ಇಫ್ ಐ ವುಡ್ ಹ್ಯಾವ್ ಟು ರೇಟ್ ಮೈ ಡ್ಯಾನ್ಸ್ ಔಟ್ ಆಫ್ 10 ಐ ವುಡ್ ರೇಟ್ ಇಟ್ ಲೈಕ್ 4 ಅಷ್ಟೇ. ಸೊ ಯಾ, ಬಟ್ ಐ ಡ್ಯಾನ್ಸ್ ಓಕೆನಾ. ಡ್ರಾಮಾ ಮಾಡ್ತಿದ್ದೆ, ನನಗಿಂತ ಬೆಟರ್ ಡ್ಯಾನ್ಸರ್ ಡ್ರಾಮಾ ಮಾಡೋರು ತುಂಬ ಜನ ಇದ್ದಾರೆ, ತುಂಬ ಆ್ಯಕ್ಟಿಂಗ್ ಮಾಡೋರು ತುಂಬ ಜನ ಇದ್ದರು ಕಾಲೇಜಲ್ಲಿ. ಆ್ಯಂಡ್ ಸ್ಟಡೀಸಲ್ಲಿ ಐ ಯೂಸ್ ಟು ಗೆಟ್ 80 to 90, ನನಗಿಂತ ತುಂಬ ಜಾಸ್ತಿ ಪರ್ಸೆಂಟೇಜ್ ಬರೋರು ಇರ್ತಿದ್ರು. ಸೊ ಅವಾಗೆಲ್ಲ ನಂಗೆ ಏನು ಅನ್ನಿಸ್ತಿತ್ತು ಅಂದರೆ ನನಗೆ ಪರ್ಫೆಕ್ಟಾಗಿ ಒಂದೇ ಒಂದು ಗುರಿ ಆ ಥರ ಏನಿಲ್ಲ. ಐ ಆಮ್ ನಾಟ್ ಲೈಕ್ ಮಾಸ್ಟರ್ ಆಫ್ ಒನ್ ಅಂತ. ಸೊ ಲೈಕ್ ತುಂಬ ಜನ ಈವನ್ ಲೈಕ್ ಮೈ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಿದ್ರು ದಟ್ ಯು ಆರ್ ಜಾಕ್ ಆಫ್ ಆಲ್ ಟ್ರೇಡ್ಸ್, ಮಾಸ್ಟರ್ ಆಫ್ ನನ್, ಹಿಂಗಿದ್ರೆ ಲೈಫ್ ಏನಾಗುತ್ತೆ ಅಂತ. ಅದರಿಂದ ನಾನು ತುಂಬ ಓವರ್ ಥಿಂಕ್ ಮಾಡ್ತಿದ್ದೆ ದಟ್ ಅಯ್ಯೋ ಹೌದು ತಾನೇ, ಈ ಥರ ಇದ್ರೆ ಹಿಂಗಾಗುತ್ತೆ ಅದು ಇದು ಅಂತ. ಬಟ್ ಅದಾದಮೇಲೆ ಫೇಸ್ಬುಕ್ಕಲ್ಲಿ ನಾನು ಫೇಸ್ಬುಕ್ ಕಾಲದಲ್ಲಿ ಏನೋ ಕೋಟ್ ನೋಡಿದ್ದು, ಆ್ಯಂಡ್ ಫೇಸ್ಬುಕ್ಕಲ್ಲಿ ಯಾರೋ ಪೋಸ್ಟ್ ಮಾಡಿದ್ದು, ಆ್ಯಂಡ್ ಅದಕ್ಕೆ ಕ್ಯಾಪ್ಷನ್ ಇದು ಹಾಕಿದ್ರು. ಸೊ ನಾನು ಹೇಳ್ತೀನಿ, ನಾನು ಬರೆದಿಟ್ಕೊಂಡಿದ್ದೀನಿ ಬಿಕಾಸ್ ಐ ಡೋಂಟ್ ವಾಂಟ್ ಟು ಟೆಲ್ ರಾಂಗ್ ಆಗಿ. ಸೊ ಅದಕ್ಕೋಸ್ಕರ ನಾನೇನು ಅಂದ್ಕೊಂಡಿದ್ದೆ, ಇಟ್ಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್ ಆ್ಯಂಡ್ ಮಾಸ್ಟರ್ ಆಫ್ ನನ್ ಅಂತ. ಬಟ್ ಅದು ಆ್ಯಕ್ಚುಲಾಗಿ ಏನು ಅಂದರೆ ಜಾಕ್ ಆಫ್ ಆಲ್ ಟ್ರೇಡ್ಸ್ ಆ್ಯಂಡ್ ಮಾಸ್ಟರ್ ಆಫ್ ನನ್ ಇಸ್ ಆಫನ್ ಬೆಟರ್ ದೆನ್ ಮಾಸ್ಟರ್ ಆಫ್ ಒನ್ ಅಂತ. ಸೊ ಅವಾಗಿಂದ ನನ್ನ ಪರ್ಸ್ಪೆಕ್ಟಿವ್ ತುಂಬ ಚೇಂಜ್ ಆಯಿತು. ಆ್ಯಂಡ್ ಆ ರಿಲೇಟೆಡ್ ಥಿಂಗ್ಸಲ್ಲಿ ಓವರ್ ಥಿಂಕ್ ಮಾಡೋದು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೆ. ಮಾತಾಡ್ತಾ ಮೇಕಪ್ ಹಾಕೋದೇ ಮಾಡ್ತದೆ. ಜಸ್ಟ್ ಒಂದೇ ಒಂದು ಐಲೈನರ್ ಹಾಕ್ತೀನಿ, ಬಿಕಾಸ್ ಐಲೈನರ್ ಹಾಕೊಂಡು ನಂಗೆ ಮಾತಾಡೋಕ್ಕಾಗಲ್ಲ. ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್. ಇದ್ರದ್ದು ಇಟ್ಸ್ ಸ್ವಿಸ್ ಬ್ಯೂಟಿ ಕ್ರೇಜ್ ಅವ್ರದ್ದು ಐಲೈನರ್ ಸ್ಟ್ಯಾಂಪ್ ಥರ ವೆರಿ ಕನ್ವೀನಿಯೆಂಟ್. ಆ್ಯಸ್ ಯು ಕ್ಯಾನ್ ಸಿ ಸಕ್ಕದಾಗಿ ವಿಂಗ್ ಕ್ರಿಯೇಟ್ ಆಯಿತು. ಇಟ್ಸ್ ವೆರಿ ಈಸಿ. ಜಸ್ಟ್ ಫಿಲ್ಲಿಂಗ್ ಮಾಡಿದ್ರೆ ಆಗೋಯ್ತು. ಇಟ್ಸ್ ವೆರಿ ಈಸಿ. ನಿಮ್ಗೇನಾದರೂ ವಿಂಗ್ ಲೈನರ್ ಮಾಡೋಕ್ಕೆ ಬರಲ್ಲ ಅಂದರೆ ಯು ಕ್ಯಾನ್ ಯೂಸ್ ದಿಸ್. ಇಟ್ಸ್ ವೆರಿ ಗುಡ್. ನೆಕ್ಸ್ಟ್ ಒನ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಅದು ದಟ್ ಗೋಸ್ ಲೈಕ್ ದಿಸ್. ಐ ಪ್ರಿಫರ್ ಡೇಂಜರಸ್ ಫ್ರೀಡಮ್ ಓವರ್ ಪೀಸ್ಫುಲ್ ಸ್ಲೇವರಿ. ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಏನಿಲ್ಲ, ತುಂಬ ಸಿಂಪಲ್ ಇದೆ. ಸೊ ನೆಕ್ಸ್ಟ್ ಒಂದು ಹೋಗೋಣ, ವಿಚ್ ಇಸ್ ಮ್ಯಾನಿಫೆಸ್ಟ್. ನಿಮ್ಗೆ ಏನಾದರೂ ಲೈಫಲ್ಲಿ ಬೇಕು ಅಂತ ಇದ್ದರೆ ಸ್ಟಾರ್ಟ್ ಮ್ಯಾನಿಫೆಸ್ಟಿಂಗ್. ಫಾರ್ ಎಕ್ಸಾಂಪಲ್ ಆ್ಯಸ್ ಐ ಸೆಡ್, ನನ್ನ ಫ್ರೀಡಮ್ ಅಥವಾ ಇಂಡಿಪೆಂಡೆನ್ಸ್,
ನಾನು ಚಿಕ್ಕ ವಯಸ್ಸಿಂದ ಇದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಂಡೇ ಬಂದಿದ್ದೀನಿ. ಆ್ಯಂಡ್ ಬರೀ ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗಲ್ಲ, ಯು ವಿಲ್ ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಸೊ ಜಸ್ಟ್ ಫ್ರೀಡಮ್ ಅಂತಲೇ ಅಲ್ಲ, ನಿಮ್ಮ ಲೈಫಲ್ಲಿ ಏನೇ ಬೇಕಿದ್ರು, ಫಾರ್ ಎಕ್ಸಾಂಪಲ್ ಇಫ್ ಯು ವಾಂಟ್ ಟು ಬೈ ಎ ಕಾರ್, ವರ್ಕ್ ಟುವರ್ಡ್ಸ್ ಇಟ್. ಅದ್ರ ಜೊತೆ ನಿಮ್ಮ ಕಾರ್ ಇದ್ದರೆ ನೀವೇನೇನು ಮಾಡ್ತೀರಾ, ಲೈಕ್ ಕಾರ್ ಇದ್ದರೆ ಅಂತ ಥಿಂಕ್ ಮಾಡಿ, ಕಾರ್ ಇಲ್ಲ ಅಂದರೆ ಬರುತ್ತಾ ಇಲ್ವಾ ಆ ಥರ ಥಾಟ್ಸ್ 2-3 ಮೈಂಡ್ಸಲ್ಲಿ ಇರೋದು ಬೇಡ. ಜಸ್ಟ್ ಲೈಕ್ ಪಾಸಿಟಿವ್ ಥರ ಥಿಂಕ್ ಮಾಡಿ, ಲೈಕ್ ಇದ್ದರೆ ಇರುತ್ತೆ ಆ ಥರ ಥಿಂಕ್ ಮಾಡಿ, ಆ್ಯಂಡ್ ಯು ವಿಲ್ ಗೆಟ್ ಇಟ್. ಬಿಕಾಸ್ ಮ್ಯಾನಿಫೆಸ್ಟಿಂಗ್ ಇಸ್ ವೆರಿ ವೆರಿ ಪವರ್ಫುಲ್. ತುಂಬ ಜನ ಇದನ್ನು ಬಿಲೀವ್ ಮಾಡ್ತಾರೆ. ನಾನು ಮುಂಚೆ ಎಲ್ಲ ಬಿಲೀವ್ ಮಾಡ್ತಿದ್ದಿಲ್ಲ. ಅದಾದ್ಮೇಲೆ ಗೊತ್ತಾಯಿತು ಆಲ್ ದೀಸ್ ಇಯರ್ಸ್ ನಾನು ಮಾಡ್ತಿದ್ದದ್ದು ಮ್ಯಾನಿಫೆಸ್ಟಿಂಗ್ ಅಂತ. ಸೊ ಅದು ಗೊತ್ತಾದ್ಮೇಲೆ ಇವಾಗ ಸ್ವಲ್ಪ ಜಾಸ್ತಿ ಮ್ಯಾನಿಫೆಸ್ಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ಆ್ಯಂಡ್ ಐ ರಿಯಲಿ ಬಿಲೀವ್ ಇನ್ ಮ್ಯಾನಿಫೆಸ್ಟಿಂಗ್. ಸೊ ನೆಕ್ಸ್ಟ್ ಒನ್ ಇಸ್ ಯು ಕಾಂಟ್ ಕಂಟ್ರೋಲ್ ಎವ್ರಿಥಿಂಗ್, ಆ್ಯಂಡ್ ದಟ್ಸ್ ಕಂಪ್ಲೀಟ್ಲಿ ಓಕೆನಾ. ಲೈಕ್ ಲೈಫಲ್ಲಿ ಎಲ್ಲ ನಿಮ್ಮ ಕಂಟ್ರೋಲಲ್ಲೇ ಇರಬೇಕು ಅಂದರೆ ಅದು ಲೈಫೇ ಅಲ್ಲ ಅಲ್ವಾ. ಸಮ್ಥಿಂಗ್ಸ್ ವಿಲ್ ಬಿ ಔಟ್ ಆಫ್ ಕಂಟ್ರೋಲ್, ಇಟ್ಸ್ ಸಪೋಸ್ ಟು ಬಿ ಔಟ್ ಆಫ್ ಕಂಟ್ರೋಲ್. ಸೊ ಇಟ್ಸ್ ಓಕೆ ಎಲ್ಲ ನಿಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂದರೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನ ವಿಷಯದಲ್ಲಿ ಐ ಪೋಸ್ಟ್ ಆಲ್ಮೋಸ್ಟ್ ಎವ್ರಿ ಡೇ ಆನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬಲ್ಲಿ ಐ ಆಮ್ ಟ್ರೈಯಿಂಗ್ ಟು ಬಿ ಕನ್ಸಿಸ್ಟೆಂಟ್. ಐ ಆಮ್ ನಾಟ್ ಅಷ್ಟು ಕನ್ಸಿಸ್ಟೆಂಟ್, ಬಟ್ ಸ್ಟಿಲ್ ಐ ಆಮ್ ಗೆಟ್ಟಿಂಗ್ ಕೊಲ್ಯಾಬ್ಸ್, ಓಕೆನಾ. ಪೇಯ್ಡ್ ಪ್ರಮೋಷನ್ಸು ಬರ್ತಿದೆ, ಬಟ್ ದ ಥಿಂಗ್ ಇಸ್ ಫಾಲೋವರ್ಸ್ ಅಷ್ಟೊಂದು ಗ್ರೋ ಆಗ್ತಿಲ್ಲ. ಆ್ಯಂಡ್ ನಾನು ಕ್ರಿಯೇಟ್ ಮಾಡೋದು ಕನ್ನಡ ಅಲ್ವಾ, ಕನ್ನಡ ಆಡಿಯನ್ಸಿಗೆ ನಂಗೆ ಜಾಸ್ತಿ ರೀಚ್ ಆಗಬೇಕು ಅಂತ ಆಸೆ. ಸೊ ಅದು ತುಂಬ ಸ್ಲೋ ಆಗ್ತಿಲ್ಲ ಅಂತಲ್ಲ, ಆಗ್ತಿದೆ, ಬಟ್ ತುಂಬ ಸ್ಲೋ ಆಗ್ತಿದೆ. ಸೊ ಅದು ನನ್ನ ಕಂಟ್ರೋಲಲ್ಲಿ ಇಲ್ಲ ತಾನೆ. ನಾನು ಏನು ಮಾಡೋಕ್ಕಾಗುತ್ತೆ, ಐ ಕ್ಯಾನ್ ಕ್ರಿಯೇಟ್ ಕಂಟೆಂಟ್, ಐ ಕ್ಯಾನ್ ಕ್ರಿಯೇಟ್ ಗುಡ್ ಇನ್ಫಾರ್ಮೇಟಿವ್ ಕಂಟೆಂಟ್, ಗುಡ್ ಕ್ವಾಲಿಟಿ ಕಂಟೆಂಟ್. ಟೈಮ್ ಬಂದಾಗ ಇಟ್ ವಿಲ್ ರೀಚ್, ಒಂದಿನ ರೀಚ್ ಆಗೇ ಆಗ್ತೀನಿ ಕರೆಕ್ಟ್ ಆಡಿಯನ್ಸ್ಗೆ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಕಂಟ್ರೋಲ್ ಎವ್ರಿಥಿಂಗ್, ಆ್ಯಂಡ್ ದಟ್ಸ್ ಓಕೆ. ನಾನು ಸ್ಟಾರ್ಟಿಂಗಲ್ಲೆಲ್ಲ ನಾನು ತುಂಬ ಸ್ಟ್ರೆಸ್ ಔಟ್ ಮಾಡ್ತಿದ್ದೆ. ಅಯ್ಯೋ ಆಲ್ಮೋಸ್ಟ್ 1 year ಆಯಿತು, ಲೈಕ್ 1 year ಆಗಿದ್ದಾಗ 1 year ಆಯಿತು, ಇನ್ನು ನಂಗೆ ಗ್ರೋತೇ ಆಗಿಲ್ಲ, ಅದು ಇದು ಅಂತ ತುಂಬ ಥಿಂಕ್ ಮಾಡ್ಕೊಂಡು ನಾನು ತಲೆ ಹಾಳು ಮಾಡ್ಕೊಳ್ತಿದ್ದೆ. ಬಟ್ ಇವಾಗ ಇಟ್ಸ್ ಓಕೆ, ಲೈಕ್ ಬರ್ತಿದೆ ತಾನೇ, ಬರಲಿ, ಪರವಾಗಿಲ್ಲ, ಟೈಮ್ ತೊಗೊಳ್ಳಿ ಆ್ಯಂಡ್ ಬರಲಿ. ನನ್ನ ಕಂಟ್ರೋಲಲ್ಲಿ ಇರೋದನ್ನು ನಾನು ಮಾಡ್ತೀನಿ. ನನ್ನ ಕಂಟ್ರೋಲಲ್ಲಿ ಏನಿದೆ, ಐ ಕ್ಯಾನ್ ಕ್ರಿಯೇಟ್ ಗುಡ್ ಕಂಟೆಂಟ್ ಅಲ್ವಾ. ಸೊ ಅದಕ್ಕೆ ನನ್ನ ಕಂಟ್ರೋಲಲ್ಲಿ ಇರೋದನ್ನು ನಾನು ಮಾಡ್ತಿದ್ದೀನಿ. ನನ್ನ ಕಂಟ್ರೋಲಲ್ಲಿ ಇಲ್ಲದೆ ಇರೋದು ವಿಚ್ ಇಸ್ ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್, ಅದು ಟೈಮ್ ಬಂದಾಗ ಅದೇ ಆಗುತ್ತೆ ಅಂತ ನಂಬ್ಕೊಂಡಿದ್ದೀನಿ ಅಷ್ಟೆ. ನೆಕ್ಸ್ಟ್ 14 ಪಾಯಿಂಟ್ ಇಟ್ಸ್ ಓಕೆ ನಾಟ್ ಟು ಹ್ಯಾವ್ ಇಟ್ ಆಲ್ ಫಿಗರ್ಡ್ ಔಟ್. ಸಮ್ಟೈಮ್ಸ್ ಏನಾಗುತ್ತೆ, ಮೇನ್ಲಿ ನಮ್ಮ ಟೀನೇಜಲ್ಲಿ, ಕಾಲೇಜ್ ಮುಗಿಯುವಾಗ, ಸ್ಕೂಲ್ ಮುಗಿಯೋವಾಗ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡೋದು, ಅದು ಇದು ಅಂತ ತುಂಬ ಸ್ಟ್ರೆಸ್ ಆಗುತ್ತೆ. ನಾನು ಅಷ್ಟೇ, ಲೈಕ್ 10th ಆದಮೇಲೆ ಎಷ್ಟು ಜನ ಟಾರ್ಚರ್ ಮಾಡಿದ್ರು ಗೊತ್ತಾ, ನೆಕ್ಸ್ಟ್ ಮುಂದೆ ಏನು ಮಾಡ್ತಿದ್ಯಾ ಅದು ಇದು ಅಂತ. ಬಟ್ ನಂಗೆ ಒಂದೇ ಒಂದು ಗೊತ್ತಿತ್ತು, ಐ ಆಮ್ ನಾಟ್ ಗೋನಾ ಟೇಕ್ ಸೈನ್ಸ್ ಅಂತ. ಬಿಕಾಸ್ ನಂಗೆ ಮ್ಯಾಥ್ಸ್, ಐ ಹೇಟೆಡ್ ಮ್ಯಾಥ್ಸ್. ಅದಕ್ಕೋಸ್ಕರ ನಾನು ಕಾಮರ್ಸ್ ತಗೊಂಡೆ. ಸೊ ಪರ್ಸೆಂಟೇಜ್ ಚೆನ್ನಾಗಿ ಬಂದಿತ್ತು, ಎಷ್ಟು 83ನೋ 87ನೋ, ಎರಡರಲ್ಲಿ 1% ಬಂದಿತ್ತು, ಐ ಥಿಂಕ್ 83. ಸೊ 83% ಬಂದಿತ್ತು. ಬಟ್ ಸ್ಟಿಲ್ ನಾನು ಕಾಮರ್ಸ್ ತಗೊಂಡೆ ಬಿಕಾಸ್ ಐ ಡಿಂಟ್ ವಾಂಟೆಡ್ ಸೈನ್ಸ್, ಆ್ಯಂಡ್ ಐ ವಾಸ್ ಕ್ಲಿಯರ್. ಅದೊಂದೇ ಒಂದು ನನ್ನ ಲೈಫಲ್ಲಿ ಕ್ಲಿಯರ್ ಇದ್ದಿತ್ತು ದಟ್ ಐ ಡಿಂಟ್ ವಾಂಟ್ ಸೈನ್ಸ್. ಅದಾದಮೇಲೆ ಏನು ಮಾಡೋದು, BCom ಮಾಡೋದಾ, ಅದು ಇದು, ಲೈಕ್ PU ಆದಮೇಲೆ ಏನು ಮಾಡೋದು, ಐ ಡಿಂಟ್ ಹ್ಯಾವ್ ಎನಿಥಿಂಗ್ ಫಿಗರ್ಡ್ ಔಟ್. ಲೆಟ್ಸ್ ಗೋ ವಿತ್ ದ ಫ್ಲೋ ಅಂತ ಹೋಗಿದ್ದೆ. ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ, ಲೈಕ್ ಕಾಲೇಜ್ ಮುಗೀತು, ಇನ್ನು ಜಾಬ್ ಆಗಿಲ್ಲ, ಲೈಕ್ ಏನು ಮಾಡೋದು, ಜಾಬ್ ಮಾಡೋದಾ, ಫ್ಯೂಚರ್ ಸ್ಟಡೀಸ್ ಮಾಡೋದಾ. ಸೊ ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ. ಆ್ಯಂಡ್ ಇಟ್ಸ್ ಓಕೆ ಸಮ್ಟೈಮ್ಸ್ ಸ್ವಲ್ಪ ಲೈಕ್ ಥಿಂಕ್ ಮಾಡಬೇಕಾಗುತ್ತೆ ಫ್ಯೂಚರ್ಗೋಸ್ಕರ, ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಸಮ್ಟೈಮ್ಸ್ ಎಲ್ಲ ಫಿಗರ್ಡ್ ಔಟ್, ಓಕೆ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಎಲ್ಲ ಫಿಗರ್ ಔಟ್ ಮಾಡಿಟ್ಕೊಂಡಿದ್ರೆ ಲೈಫ್ ಲೀಡ್ ಮಾಡೋಕ್ಕೆ ಮಜಾನೇ ಇರಲ್ಲ. ಸಮ್ಟೈಮ್ಸ್ ಇಟ್ಸ್ ಓಕೆ, ಅದರ ಅರ್ಥ ಲೈಕ್ ಏನೋ ಲೆಟ್ಸ್ ಗೋ ವಿತ್ ದ ಫ್ಲೋ ಅಂತ ಮನೇಲೇ ಕುತ್ಕೊಂಡಿರೋದಲ್ಲ, ಕೆಲ್ಸಕ್ಕೆ ಹೋಗಿದೆ. ಬಟ್ ಸ್ಟಿಲ್ ಲೈಕ್ ಸಮ್ಟೈಮ್ಸ್ ಸಮ್ ಥಿಂಗ್ಸ್ ಇಟ್ಸ್ ಓಕೆ ನಾಟ್ ಟು ಹ್ಯಾವ್ ಇಟ್ ಆಲ್ ಫಿಗರ್ಡ್ ಔಟ್. ಲೈಫ್ ಫ್ಲೋ ಅಲ್ಲಿ ಹೋಗ್ತಾ ಎಲ್ಲ ಗೊತ್ತಾಗೋಗುತ್ತೆ. ಸೊ ಇಟ್ಸ್ ಓಕೆ. 15th ಪಾಯಿಂಟ್ ಇಸ್ ಬಿ ಕೈಂಡ್. ನಿಮ್ಗೆ ಗೊತ್ತಿಲ್ಲ ಲೈಕ್ ಮುಂದೆ ಇರೋರ ಲೈಕ್ ಅವ್ರ ಲೈಫಲ್ಲಿ ಏನು ನಡೀತಿದೆ ಅಂತ. ಮೇ ಬಿ ಅವ್ರು ತುಂಬ ಕಷ್ಟದಲ್ಲಿರ್ಬೋದು, ಆ್ಯಂಡ್ ಆಚೆ ದೇ ಟ್ರೈಯಿಂಗ್ ಟು ಬಿ ಫೈನ್, ಓಕೆನಾ. ಫಾರ್ ಎಕ್ಸಾಂಪಲ್ ನಾವು ಬಸ್ ಕಂಡಕ್ಟರ್ಸ್ ಎಲ್ಲ ತುಂಬ ಕಿರ್ಚಾಡ್ತಾರೆ ಅಂತ ಅಂದ್ಕೊಂಡಿರ್ತೀವಲ್ಲ, ಅವ್ರು ಎಷ್ಟು ಸ್ಟ್ರೆಸ್ಸಿಂದ ಲೈಕ್ ಇರ್ತಾರೆ ಫುಲ್ ದಿನ. ಅದಕ್ಕೋಸ್ಕರ ಮೇ ಬಿ ಆ ಕೋಪನ ತೋರಿಸ್ತಿರ್ಬೋದು, ಮಾತಾಡ್ತಾರೆ ಅವ್ರ ಕೋಪ ಬರ್ತಿರ್ಬೋದು. ಇಟ್ಸ್ ಓಕೆ, ಸಮ್ಟೈಮ್ಸ್ ಯು ಡೋಂಟ್ ಹ್ಯಾವ್ ಟು ಶೌಟ್ ಬ್ಯಾಕ್ ಅಲ್ವಾ. ಸ್ವಲ್ಪ ಏನೋ ಓಕೆ ಪಾಪ ಬಿಡು, ಅವ್ರು ಟೆನ್ಷನಲ್ಲಿ ಇರ್ತಾರೆ ಬಿಡು, ಮನೇಲಿ ಜಗಳ ಆಡ್ಕೊಂಬಂದಿರ್ತಾರೆ ಬಿಡು ಅಂತ ಜಸ್ಟ್ ನೀವೇ ಅನ್ಕೊಂಬಿಟ್ಟು ಲೈಕ್ ರಿಯಾಕ್ಟ್ ಮಾಡಿದ್ರೆ ಬಿಡ್ಬೋದಲ್ಲ. ಸಮ್ಥಿಂಗ್ಸ್ ತಪ್ಪಿಲ್ಲದೆ ಇರೋವಾಗ ಆ ಥರ ಮಾಡಿ ಅಂತ ಅಲ್ಲ. ಐ ಮೀನ್ ತಪ್ಪಿದ್ರೆ ಸಮ್ಟೈಮ್ಸ್ ನೀವು ಏನಾದರೂ ತಪ್ಪು ಮಾಡಿದ್ರಿ ಅಂತಂದರೆ ಇಟ್ಸ್ ಓಕೆ, ಅವ್ರು ಸ್ವಲ್ಪ ಕಿರ್ಚಾಡಿದ್ರೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬೋದು. ಇವಾಗ ನೀವು ಲೈಕ್ ಮತ್ತೆ ಕಿರ್ಚಾಡಿದ್ರೆ ನಿಮ್ಮ ಮೂಡು ಹಾಳಾಗುತ್ತೆ, ಅವ್ರ ಮೂಡು ಹಾಳಾಗುತ್ತೆ.
ಮೇ ಬಿ ಅವ್ರ ಮನೇಲಿ ಏನಾದರೂ ಜಗಳ ಆಗಿರುತ್ತೇನೋ, ಅಥವಾ ಬಸ್ಸಲ್ಲಿ ಅಲ್ಲಿ ಇಲ್ಲಿ ತಳ್ಕೊಂಡು ಆ ಕಡೆ ಈ ಕಡೆ ಹೋಗೋವಾಗ ಅವ್ರಿಗೆ ಏನಾದರೂ ತುಂಬ ಲೈಕ್ ಇರುತ್ತೆ ತಾನೇ, ಅಷ್ಟು ರಶಲ್ಲಿ ಇವ್ರು ಓಡಾಡ್ತಿರ್ತಾರೆ, ಎಲ್ಲರೂ ಕಿರ್ಚಾಡ್ತಿರ್ತಾರೆ, ಹಾರ್ನ್ ಸೌಂಡು, ಟ್ರಾಫಿಕ್ಕು, ಇದರಿಂದ ಅವ್ರಿಗೆ ಎಷ್ಟು ಸ್ಟ್ರೆಸ್ ಇರುತ್ತಲ್ವಾ. ಸೊ ಅದರಿಂದ ಅವ್ರು ಕಿರ್ಚಾಡ್ತಿರ್ಬೋದು. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್, ಬಟ್ ಸ್ಟಿಲ್ ಇದೇ ಥರ ತುಂಬ ಜನ ಲೈಫಲ್ಲಿ ಇರ್ತಾರೆ. ಮೇ ಬಿ ಅವ್ರು ಬಂದು ನಿಮ್ಮ ಮೇಲೆ ಕೋಪ ತೋರಿಸ್ತಿರ್ತಾರೆ. ಮೇ ಬಿ ದೇ ಆರ್ ಕಂಫರ್ಟೇಬಲ್, ಬೇರೆಯವ್ರ ಮೇಲೆ ಕೋಪ ತೋರ್ಸೋಕ್ಕಾಗದೆ ಇರೋದನ್ನ ನಿಮ್ಮ ಮೇಲೆ ತೋರಿಸ್ತಿರ್ತಾರೆ. ಇಟ್ಸ್ ಓಕೆ. ಸಮ್ಟೈಮ್ಸ್ ಎಲ್ಲದಕ್ಕೂ ಕೋಪ ಮಾಡ್ಕೊಂಡಿರೋದು ಇಟ್ಸ್ ನಾಟ್ ಗುಡ್ ಅಲ್ವಾ. ಸೊ ಸಮ್ಟೈಮ್ಸ್ ಅರ್ಥ ಮಾಡ್ಕೊಳ್ಳಿ ಬೇರೆಯವ್ರ ಏನು ಗೋತ್ರು ಆಗ್ತಿದ್ದಾರೆ ಅಂತ, ಬೇರೆಯವ್ರ ಲೈಫಲ್ಲಿ ಏನು ನಡೀತಿದೆ ಅಂತ. ಸುಮ್ಮನೆ ಯಾರು ಬಂದು ನಿಮ್ಮ ಮೇಲೆ ಕಿರ್ಚಾಡಲ್ವಾ ಅಥವಾ ಯಾರು ಅಳಕ್ಕೆ ಸ್ಟಾರ್ಟ್ ಮಾಡಲ್ಲ ಅಲ್ವಾ. ಸೊ ಟ್ರೈ ಟು ಬಿ ಕೈಂಡ್ ಆಸ್ ಮಚ್ ಆಸ್ ಪಾಸಿಬಲ್. ಸೊ ಫೈನಲ್ಸ್, ಯು ಆರ್ ನೆವರ್ ಟು ಲೇಟ್ ಫಾರ್ ಯೋರ್ ಡ್ರೀಮ್ಸ್. ಇದು ಲೈಕ್ ಫಾರ್ ಎಕ್ಸಾಂಪಲ್, ಸ್ವಲ್ಪ ಜನ 21 ಇಯರ್ಸ್ಗೆ ಕಾರ್ ಇಸ್ಕೊಂಡಿರ್ತಾರೆ, ಮನೆ ಇಸ್ಕೊಂಡಿರ್ತಾರೆ. ಸ್ವಲ್ಪ ಜನ 30 ಇಯರ್ಸ್ ಆದರೂ ಬಂದಿರಲ್ಲ. ಸ್ವಲ್ಪ ಜನ 40 ಇಯರ್ಸಲ್ಲಿ ಫಸ್ಟ್ ಕಾರ್ ಬರುತ್ತೆ, ಫಸ್ಟ್ ಮನೆ ಬರುತ್ತೆ. ಸೊ ಇಟ್ಸ್ ಓಕೆ ಅಲ್ವಾ. ನಿಮ್ಗೆ ಏನಾದರೂ ಕನಸಿದ್ರೆ ಲೈಕ್ ಇವಾಗ ನನಗೆ ಹೊಸದಾಗಿ ಏನಾದರೂ ಕಲಿಬೇಕು ಅಂತ ಇದ್ರೆ, ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಮಾಸ್ಟರ್ಸ್ ಮಾಡಿದ್ದೀನಿ, ಬಟ್ ಸ್ಟಿಲ್ ಬೇರೆ ಏನಾದರೂ ಎಜುಕೇಷನ್ ಇವಾಗ PhD ಮಾಡಬೇಕು ಅಂತ ನಂಗೆ ಸಡನ್ನಾಗಿ ಇಂಟ್ರೆಸ್ಟ್ ಸ್ಟಾರ್ಟ್ ಆದರೆ ಐ ಕ್ಯಾನ್ ಸ್ಟಡಿ ಅಲ್ವಾ. ತುಂಬ ಜನ ಎಷ್ಟು ಜನ ಇರ್ತಾರೆ ಲಾ ಎಲ್ಲ ಓದೋರು 40 ಇಯರ್ಸ್ ಆ ಥರ ಇರೋರು ಕೂತ್ಕೊಂಡು ಓದ್ತಾರಲ್ಲ. ಇಟ್ಸ್ ನೆವರ್ ಟು ಲೇಟ್. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನಿಮ್ಮ ಏಜ್ ನೋಡಿದೆ ಯು ಕ್ಯಾನ್ ಸ್ಟಾರ್ಟ್ ವರ್ಕಿಂಗ್ ಆನ್ ಯುವರ್ ಡ್ರೀಮ್ಸ್ ಅಷ್ಟೇ. Next one is very self-explanatory. It's not everyone will understand your journey and it's completely fine. ತುಂಬ ಸಿಂಪಲ್ ಆಗಿದೆ, ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೇನಿಲ್ಲ. ನಂದು ಮೇಕಪ್ ಆಲ್ಮೋಸ್ಟ್ ಆಯಿತು, ಇನ್ನೊಂದು 3-4 ಪಾಯಿಂಟ್ಸ್ ಇದೆ. ಬ್ಲಷ್ ಏನು ಹಾಕ್ತಿಲ್ಲ ಬಿಕಾಸ್ ಐ ವಾಂಟ್ ಟು ಕೀಪ್ ಇಟ್ ಸಿಂಪಲ್. ನನ್ನ ಸ್ಕಿನ್ ಅಷ್ಟೊಂದು ಚೆನ್ನಾಗಿಲ್ಲ, ಲೈಕ್ ಚಿಕ್ಕದಾಗಿ ಪಿಂಪಲ್ಸ್ ಬರ್ತಿದೆ. ಐ ಡೋಂಟ್ ನೋ ವೈ. ಸೊ ಐ ಡೋಂಟ್ ವಾಂಟ್ ಟು ಟಾರ್ಚರ್ ಇಟ್. ಬ್ಲಷ್ ಎಲ್ಲ ಹಾಕಿದ್ರೆ ತುಂಬ ಜಾಸ್ತಿ ಕಾಣುತ್ತೆ ಅದು ಲೈಕ್ ಟೆಕ್ಸ್ಚರ್. ಸೊ ಅದಕ್ಕೋಸ್ಕರ ನಾನು ಬ್ಲಷ್ ಸ್ಕಿಪ್ ಮಾಡ್ತಿದ್ದೀನಿ. ಆಲ್ವೇಸ್ ಬಿ ಪ್ರೌಡ್ ಆಫ್ ಹೌ ಫಾರ್ ಯು ಹ್ಯಾವ್ ಕಮ್. ಲೈಕ್ ನೀವು ಚಿಕ್ಕ ವಯಸ್ಸಲ್ಲಿ ಏನಾದರೂ ಕನ್ಸ್ಕೊಂಡಿರ್ತೀರ, ಮೇ ಬಿ ಅಟ್ಲೀಸ್ಟ್ ಚಿಕ್ಕ ವಯಸ್ಸಿಂದ ಎಷ್ಟು ಕನ್ಸ್ಕೊಂಡಿರ್ತೀರೋ ಅಟ್ಲೀಸ್ಟ್ ಒಂದು ಕನಸನ್ನು ಯು ಆರ್ ಲಿವಿಂಗ್ ಇಟ್ ಫಾರ್ ಶ್ಯೂರ್. ಸೊ ಯು ಆರ್ ವರ್ಕಿಂಗ್ ಹಾರ್ಡ್. ಐ ನೋ ಲೈಕ್ ಎಲ್ಲರೂ ಅಷ್ಟೇ ಅವ್ರ ಲೈಫಲ್ಲಿ ಏನಾದರೂ ಒಂದು ಆಗಬೇಕು ಅಂತ ದೇ ಆರ್ ವರ್ಕಿಂಗ್ ಹಾರ್ಡ್. ಸೊ ಲೈಕ್ ಸಮಥಿಂಗ್ ಏನೋ ಒಂದು ಸ್ಟೆಪ್ ಮುಂದೆ ಹೋದ್ರೂ ಬಿ ಪ್ರೌಡ್ ಆಫ್ ಇಟ್. ಫಾರ್ ಎಕ್ಸಾಂಪಲ್, ನಾನು ಐ ಹ್ಯಾವ್ ಬೀನ್ ವರ್ಕಿಂಗ್ ಹಾರ್ಡ್ ಟು ಬಿ ಇಂಡಿಪೆಂಡೆಂಟ್ ಅಲ್ವಾ. ಐ ಆಮ್ ವೆರಿ ಪ್ರೌಡ್ ಆಫ್ ಹೌ ಫಾರ್ ಐ ಹ್ಯಾವ್ ಕಮ್. ತುಂಬ ಲೈಕ್ ಹತ್ತಿರೋ ನೈಟ್ಸ್ ಇದೆ, ತುಂಬ ಲೈಕ್ ಸ್ಲೀಪ್ಲೆಸ್ ನೈಟ್ಸ್ ಇದೆ, ಬಟ್ ಸ್ಟಿಲ್ ಐ ಮೇಡ್ ಥ್ರೂ ದೋಸ್ ಡೇಸ್ ಅಲ್ವಾ. ನಾನು ಐ ಡಿಂಟ್ ಗಿವ್ ಅಪ್ ಆ ಟೈಮಲ್ಲಿ. ಬಿಡು ಎಷ್ಟಂತ ಸ್ಟ್ರಗಲ್ ಮಾಡೋದು ಅಂತ ಬಿಟ್ಟಿದ್ರೆ ನಾನು ಈ ಸಿಚುವೇಶನಲ್ಲಿ ಈ ಸ್ಟೇಜಲ್ಲಿ ಇರ್ತಿರ್ಲಿಲ್ಲ ಅಲ್ವಾ. ಐ ಆಮ್ ವೆರಿ ಪ್ರೌಡ್ ಆಫ್ ಹೌ ಫಾರ್ ಐ ಹ್ಯಾವ್ ಕಮ್ ಆ್ಯಂಡ್ ಯು ಶುಡ್ ಬಿ ಟು. ನೀವು ಅಟ್ಲೀಸ್ಟ್ ಒಂದು ಸ್ಟೆಪ್ ಮುಂದೆ ಹಾಕಿದ್ರು ನಿಮ್ಮ ಡ್ರೀಮ್ಸ್, ನಿಮ್ಮ ಟುವರ್ಡ್ಸ್ ಯುವರ್ ಡ್ರೀಮ್ಸ್ ನೀವು ಒಂದು ಸ್ಟೆಪ್ ಮುಂದೆ ಹಾಕಿದ್ರು ಯು ಶುಡ್ ಬಿ ವೆರಿ ಪ್ರೌಡ್ ಆಫ್ ದ್ಯಾಟ್. ಸೊ ನೆಕ್ಸ್ಟ್ ಒನ್, ಇದು ನನಗೆ ಸ್ಪೆಸಿಫಿಕ್ಕಾಗಿ ತುಂಬ ಮೀನಿಂಗ್ಫುಲ್ ಅನಿಸುತ್ತೆ. ಐ ಡೋಂಟ್ ನೋ ಇದು ಎಷ್ಟು ಜನ ರಿಲೇಟ್ ಮಾಡ್ತಾರೆ ಅಂತ. ಲಿಟಲ್ ಮೂಮೆಂಟ್ಸ್ ಆಫನ್ ಬ್ರಿಂಗ್ ದ ಮೋಸ್ಟ್ ಜಾಯ್ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಫ್ರೆಂಡ್ ಓಕೆನಾ, ಅವಳೇನಾದರೂ ಒಂದು ರೀಲ್ ಅವಳು ಲೈಕ್ ಯಾರಾದರೂ ಅಷ್ಟೇ ಫ್ರೆಂಡ್ಸಲ್ಲಿ ಒಬ್ಬರು ರೀಲ್ ಕಳಿಸಿದ್ರೆ ಸಾಕು, ಲೈಕ್ ಯು ಆರ್ ದ ಬೆಸ್ಟ್ ಥಿಂಗ್ ಹ್ಯಾಪೆಂಡ್ ಇನ್ ಮೈ ಲೈಫ್ ಅಂತ. ಅವ್ರು ಸುಮ್ಮನೆ ಏನೋ ರೀಲ್ ನೋಡಿರ್ತಾರೆ ಅಂತ ಶೇರ್ ಮಾಡಿರ್ತಾರೆ, ಬಟ್ ದಟ್ ವಿಲ್ ಮೇಕ್ ಪೀಪಲ್ಸ್ ಡೇ ಅಲ್ವಾ. ನಂಗೆ ಎಷ್ಟು ಖುಷಿ ಆಗುತ್ತೆ, ಓ ಐ ಆಮ್ ಸೋ ಸ್ಪೆಷಲ್ ಇನ್ ದರ್ ಲೈಫ್ ಅಂತ. ದಟ್ಸ್ ವೆರಿ ಸಿಂಪಲ್ ಅಲ್ವಾ, ಜಸ್ಟ್ ಒಂದು ರೀಲ್ ಕಳಿಸಿರೋದು ಆ್ಯಂಡ್ ಅದರಿಂದ ಎಷ್ಟು ಖುಷಿ ಆಗುತ್ತೆ. ಸೊ ನನಗೆ ಪರ್ಸ್ನಲಿ ಹಾಗೆ ಚಿಕ್ಕ ಚಿಕ್ಕ ಥಿಂಗ್ಸಿಂದ ತುಂಬ ಖುಷಿ ಫೀಲ್ ಆಗುತ್ತೆ. ಸೊ ಲಿಟಲ್ ಮೂಮೆಂಟ್ಸ್ ಬ್ರಿಂಗ್ ದ ಮೋಸ್ಟ್ ಜಾಯ್. ಸೊ ನೆಕ್ಸ್ಟ್ ಒನ್ ಇಸ್ ಯು ಆರ್ ದ ಆಥರ್ ಆಫ್ ಯುವರ್ ಓನ್ ಸ್ಟೋರಿ. ಡೋಂಟ್ ಲೆಟ್ ಎನಿವನ್ ಎಲ್ಸ್ ಹೋಲ್ಡ್ ಯುವರ್ ಪೆನ್. ಬೇರೆಯವರಿಂದ ಗೈಡೆನ್ಸ್ ತೊಗೊಳ್ಳಿ, ಬೇರೆಯವರಿಂದ ಏನು ಸರಿ ಏನು ತಪ್ಪು ಅಥವಾ ನಾನು ಮಾಡ್ತಿರೋದು ಕರೆಕ್ಟ್ ಆ ಥರ, ಇಲ್ಲ ಈ ರೂಟಲ್ಲಿ ಹೋಗ್ಬೋದಾ ಬೇಡ ಆ ಥರ ಗೈಡೆನ್ಸ್ ತೊಗೊಳ್ಳಿ. ಬಟ್ ಅವ್ರನ್ನೇ ನಿಮ್ಮ ಲೈಫ್ನ ಕಂಟ್ರೋಲ್ ಮಾಡೋಕ್ಕೆ ಬಿಡಬೇಡಿ, ಬಿಕಾಸ್ ಇಟ್ಸ್ ಯೋರ್ ಲೈಫ್ ಅಲ್ವಾ. ಇವಾಗ ನೀವು ಒಳ್ಳೇದಾದ್ರೂ ಯು ಆರ್ ದ ಓನ್ಲಿ ಒನ್ ಹೂ ಇಸ್ ರೆಸ್ಪಾನ್ಸಿಬಲ್. ನೀವು ಸಫರ್ ಮಾಡೋದು ನೀವೇ, ಖುಷಿ ಪಡೋದು ನೀವೇ ಅಲ್ವಾ. ಜನರು ಇರ್ತಾರೆ ದೇ ವಿಲ್ ಸಪೋರ್ಟ್ ಯು. ಏನಾದರೂ ನೀವು ಸ್ಯಾಡ್ ಆಗಿದ್ದಾಗ ಅವ್ರು ಬಂದು ಸಪೋರ್ಟ್ ಮಾಡ್ಬೋದು, ಬಟ್ ಅವ್ರಿಗೆ ನೀವು ಫೀಲ್ ಮಾಡೋದು ಅವ್ರು ಫೀಲ್ ಮಾಡೋಕ್ಕಾಗಲ್ಲ ಅಲ್ವಾ. ಖುಷಿಯಲ್ಲೂ ಅಷ್ಟೇ ದೇ ವಿಲ್ ಬಿ ಹ್ಯಾಪಿ ಫಾರ್ ಯು, ಬಟ್ ನಿಮಗದು ಒಂದು ಫೀಲಿಂಗ್ ಇರುತ್ತಲ್ಲ, ಅದು ಬೇರೆಯವ್ರಿಗೆ ಅದೇ ಸೇಮ್ ಫೀಲ್ ಆಗಲ್ಲ ಅಲ್ವಾ, ಎಷ್ಟೇ ಕ್ಲೋಸ್ ಆಗಿದ್ರು. ಸೊ ಅದಕ್ಕೋಸ್ಕರ ಯು ಹ್ಯಾವ್ ಟು ರೈಟ್ ಯುವರ್ ಓನ್ ಸ್ಟೋರಿ ಆ್ಯಂಡ್ ನಿಮ್ಗೆ ಗೊತ್ತು ನಿಮ್ಗೇನು ಸರಿ ಅಂತ. ಬೇರೆಯವರಿಂದ ಗೈಡೆನ್ಸ್ ತಗೋಬೇಡಿ ಅಂತ ಅಲ್ಲ, ಬಟ್ ಅವ್ರನ್ನೇ ಫುಲ್ಲಾಗಿ ಕಂಟ್ರೋಲ್ ಮಾಡಿ ನಿಮ್ಮ ಲೈಫ್ನೇ ಚೇಂಜ್ ಮಾಡಿ ನಿಮ್ಮನ್ನೇ ಚೇಂಜ್ ಮಾಡೋ ಥರ ಮಾಡಬೇಡಿ. ಇದು ನಾನು ನನ್ನ ಲೈಫಲ್ಲಿ ಫುಲ್ಲಾಗಿ ಅಚೀವ್ ಮಾಡಿಲ್ಲ, ಬಟ್ ಸ್ಟಿಲ್ ಹಾಕಿದ್ದೀನಿ, ಸೊ ದ್ಯಾಟ್ ಅಟ್ಲೀಸ್ಟ್ ಫ್ಯೂಚರಲ್ಲಿ ಐ ಕ್ಯಾನ್ ಡೂ ದ್ಯಾಟ್.
ಯು ಡಿಸರ್ವ್ ಟು ಬಿ ಹ್ಯಾಪಿ, ನಾಟ್ ಜಸ್ಟ್ ಬ್ಯುಸಿ ಅಂತ. ಲೈಕ್ ನಾನು ಜಸ್ಟ್ ಫ್ರೀಡಮ್ಗೋಸ್ಕರ, ಇಂಡಿಪೆಂಡೆನ್ಸ್ಗೋಸ್ಕರ ಅಂತ ಫುಲ್ ಲೈಕ್ 24 hours ವರ್ಕ್ ಮಾಡ್ತಿದ್ದೆ. 24 hours ಅಂದರೆ ಒಬ್ವಿಯಸ್ಲಿ ನಿದ್ದೆ ಮಾಡೋ ಟೈಮ್ ಬಿಟ್ಬಿಟ್ಟೆ. ಆಲ್ಮೋಸ್ಟ್ ಲೈಕ್ 16 to 20 hours, ಬಿಕಾಸ್ ನಾನು ವರ್ಕ್ ಮಾಡ್ತಿದ್ದೆ. ಓಕೆನಾ, ಲೈಕ್ BCom ಆದಮೇಲೆ ಆಲ್ಸೋ ಐ ವಾಸ್ ವರ್ಕಿಂಗ್. ಅದಾದಮೇಲೆ MCom ಜಾಯ್ನ್ ಆದಾಗ MCom ಮಾಡ್ತಾ ಐ ವಾಸ್ ವರ್ಕಿಂಗ್, ಫುಲ್ ಟೈಮ್ ಜಾಬ್ ವರ್ಕ್ ಮಾಡ್ತಿದ್ದೆ. ಆ್ಯಂಡ್ ಆ ಜಾಬ್ ಮಾಡ್ತಾ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ನನಗೆ ಕರೆಕ್ಟಾಗಿ ನಿದ್ದೆ ಇರಲ್ಲ. ಲೈಕ್ ಐ ಯೂಸ್ ಟು ಬಿ ಆಲ್ವೇಸ್ ಬ್ಯುಸಿ. ಓಕೆನಾ, ನನಗೋಸ್ಕರ ಅಂತ ನಾನು ಯಾವತ್ತೂ ಟೈಮ್ ಸ್ಪೆಂಡ್ ಮಾಡೇ ಇಲ್ಲ. ಜಸ್ಟ್ ನನಗೋಸ್ಕರ ಅಂದರೆ ಲೈಕ್ ನನ್ನ ಫ್ಯೂಚರ್ಗೋಸ್ಕರ, ನಾನು ಇಂಡಿಪೆಂಡೆಂಟ್ ಆಗೋಸ್ಕರ, ನನ್ನ ಫ್ರೀಡಮ್ಗೋಸ್ಕರ ಅಂತ ಐ ವಾಸ್ ಆಲ್ವೇಸ್ ಬ್ಯುಸಿ. ಸೊ ನನಗೋಸ್ಕರ ಲೈಕ್ ಐ ಡಿಂಟ್ ಪ್ರಯಾರಿಟೈಸ್ ಮೈ ಹ್ಯಾಪಿನೆಸ್ ಯಾವತ್ತೂ ಅನಿಸುತ್ತೆ. ಬಿಕಾಸ್ ಲೈಕ್ ಏನಾದರೂ ಕೆಲಸ ಇದೆ, ಲೈಕ್ ಎಲ್ಲಾದರೂ ಹೋಗಬೇಕು, ಆಚೆ ಹೋಗಬೇಕು ಅನಿಸಿದ್ರೆ, ಸೋಲೋ ಡೇಟ್ ಹೋಗಬೇಕು ಅನಿಸಿದ್ರೆ, ಯಾಕೆ ಸುಮ್ಮನೆ ಬಿಡು, ಈ ಟೈಮಲ್ಲಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದಲ್ಲ, ಈ ಟೈಮಲ್ಲಿ ಐಡಿಯಾಸ್ ಬರೀಬೋದಲ್ಲ, ಈ ಟೈಮಲ್ಲಿ ಕೆಲಸ ಮಾಡ್ಬೋದಲ್ಲ, ಆಫೀಸ್ ಕೆಲಸ ಮಾಡ್ಬೋದಲ್ಲ, ಆ ಥರ. ಲೈಕ್ ನಾನು ಆಫೀಸ್ ಕೆಲಸನೂ ಎಷ್ಟು ಓವರ್ ಟೈಮ್ ಮಾಡ್ತೀನಿ ಅಂದರೆ ಜಸ್ಟ್ ಏನೋ ನಂಗೆ ನೋ ಹೇಳಕ್ಕೆ ಬರಲ್ಲ, ಅದಕ್ಕೋಸ್ಕರ ಓವರ್ ಟೈಮ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದೇನೆಂದರೆ ಲೈಕ್ ಇದರಿಂದ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ, ಅದು ಇದು ಅಂತ ಓವರ್ ಟೈಮ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಐ ಆಮ್ ಆಲ್ವೇಸ್ ಬ್ಯುಸಿ. ಓಕೆನಾ, ಲೈಕ್ ನಾನು ಸುಮ್ಮನೆ ಕೂತ್ಕೊಂಡಿದ್ರು ನನ್ನ ಮೈಂಡಲ್ಲಿ ಏನಾದರೂ ಒಂದು ಓಡ್ತಾನೆ ಇರುತ್ತೆ, ಲೈಕ್ ಆಫೀಸ್ ರಿಲೇಟೆಡ್ ಆಗಿರಲಿ, ಕಂಟೆಂಟ್ ಕ್ರಿಯೇಷನ್ ರಿಲೇಟೆಡ್ ಆಗಿರಲಿ. ಸೊ ಐ ನೀಡ್ ಟು ಪ್ರಯಾರಿಟೈಸ್ ಮೈ ಸೆಲ್ಫ್ ಆ್ಯಂಡ್ ಮೈ ಹ್ಯಾಪಿನೆಸ್. ಸೊ ಯಾ, ಅದು ಐ ರಿಯಲಿ ನೀಡ್ ಟು ಲರ್ನ್ ದಟ್. ಸೊ ಅದಕ್ಕೋಸ್ಕರ ಹಾಕಿದ್ದೀನಿ. ನಾನು ಇದುವರೆಗೂ ಐ ಹ್ಯಾವ್ ನಾಟ್ ಪ್ರಯಾರಿಟೈಸ್ ದಟ್, ಅದು ಬೇರೆ ವಿಷಯ. ಇನ್ನು ಫುಲ್ ಬ್ಯುಸಿ ಆಗಿದ್ದೀನಿ. ಆ್ಯಂಡ್ ಇದು ಸೆಪ್ಟೆಂಬರ್ ಅಕ್ಟೋಬರ್ ಬಂತಂದ್ರೆ ನಾನು ನಿಂತ್ಕೊಳ್ಳೋಕೆ ಟೈಮ್ ಇಲ್ಲ, ಆ ಲೆವೆಲ್ಗೆ ಬ್ಯುಸಿ ಆಗಿದ್ದೀನಿ. ಬಟ್ ಫ್ಯೂಚರಲ್ಲಿ ಐ ರಿಯಲಿ ಹೋಪ್ ಟು ಡೂ ದ್ಯಾಟ್. ಸೊ ಅದಕ್ಕೋಸ್ಕರ ಹಾಕಿದ್ದೀನಿ. ಅಟ್ಲೀಸ್ಟ್ ಹಿಂಗೆ ಹೇಳಿದ್ದೀನಿ ಅಂತ ಆದರೂ ಐ ವಿಲ್ ಬಿ ಅಕೌಂಟಬಲ್ ಆ್ಯಂಡ್ ಐ ವಿಲ್ ಡೂ ದ್ಯಾಟ್ ಅಂತ. ಸೊ ಅದಕ್ಕೋಸ್ಕರ ಬೈ ಚಾನ್ಸ್ ಈ ಥರ ಸೋಲೋ ಡೇಟ್ಸ್ ಆ ಥರ ಏನಾದರೂ ಟು ಮೇಕ್ ಮೈ ಸೆಲ್ಫ್ ಹ್ಯಾಪಿ ಏನಾದರೂ ಹೋದರೆ ಐ ವಿಲ್ ಡೆಫಿನೆಟ್ಲಿ ವ್ಲಾಗ್ ದ್ಯಾಟ್. ಅಲ್ಲೂ ಕೂಡ ಕಂಟೆಂಟ್ ಕ್ರಿಯೇಷನ್ ತೊಗೊಂಡು ಹೋಗ್ತೀನಿ. ಬಟ್ ಸ್ಟಿಲ್ ಅದೊಂಥರ ಮೆಮೊರೀಸ್ ಅಲ್ವಾ. ಸೊ ಅದಕ್ಕೋಸ್ಕರ ಐ ವಿಲ್ ಟ್ರೈ ಟು ವ್ಲಾಗ್ ಆ್ಯಸ್ ಮಚ್ ಆಸ್ ಪಾಸಿಬಲ್ ಆ ಥರ ಮೂಮೆಂಟ್ಸ್ ಏನಾದರೂ ಇದ್ದರೆ. ಸೊ ಸೊ ಲಾಸ್ಟ್ 3 ಇದೆ. ಲಾಸ್ಟ್ ಥರ್ಡ್ ಒನ್ ಹೇಳ್ತೀನಿ. ಯು ಕೆನಾಟ್ ಗ್ರೋ ಇಫ್ ಯು ಸ್ಟೇ ಇನ್ ಯುವರ್ ಕಂಫರ್ಟ್ ಝೋನ್, ವಿಚ್ ಇಸ್ ವೆರಿ ಟ್ರೂ. ಐ ಮೀನ್ ಸ್ವಲ್ಪ ಜನಕ್ಕೆ ಅದು ಲಕ್ ಇರುತ್ತೆ, ಅಥವಾ ಹೋದ ಜನ್ಮದಲ್ಲಿ ತುಂಬ ಒಳ್ಳೆ ಕೆಲಸ ಮಾಡಿರ್ತಾರೆ. ನಂತರ ಪಾಪಿಸ್ಟ್ಗಳಿಗೆ ಕಂಫರ್ಟ್ ಝೋನಲ್ಲಿದ್ರೆ ಏನಂದರೆ ಏನು ಸಿಗಲ್ಲ. ಐ ಹ್ಯಾವ್ ಟು ಕಮ್ ಔಟ್ ಆಫ್ ದ ಕಂಫರ್ಟ್ ಝೋನ್ ಆ್ಯಂಡ್ ಹಸಲ್. ನಂತರ ತುಂಬ ಜನ ಇರ್ತಾರೆ. ಸೊ ಯಾ, ಲೈಕ್ ಕಂಫರ್ಟ್ ಝೋನಲ್ಲಿ ಇದ್ದರೆ ಎಲ್ಲ ತೊಗೊಂಬಂದು ಕೊಡಲ್ಲ ಅಲ್ವಾ, ಯಾರು ತೊಗೊಂಬಂದು ಬಾಯೊಳಗೆ ಎಲ್ಲ. ಐ ಮೀನ್ ಪೀಪಲ್ ವಿಲ್ ಕಮ್ ಆ್ಯಂಡ್ ಫೀಡ್ ಯು. ಅವ್ರು ನುಂಗಿಸಲ್ಲ ತಾನೇ, ನೀವೇ ನುಂಗಬೇಕಾಗುತ್ತೆ, ನೀವೇ ಅಗಿಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಯು ವಿಲ್ ಹ್ಯಾವ್ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಇವಾಗಲ್ಲ ಅಂದರೂ ಲೈಕ್ ಯಾವಾಗ ಆಗುತ್ತೋ ಅವಾಗ ಟ್ರೈ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್. ಬಿಕಾಸ್ ಎಲ್ಲೋ ಓದಿದ್ದೆ ದಟ್ ಗ್ರೋತ್ ನೆವರ್ ಹ್ಯಾಪನ್ಸ್ ಇನ್ ಕಂಫರ್ಟ್ ಝೋನ್ ಅಂತ. ಸೊ ಲಾಸ್ಟ್ ಬಂದ್ಬಿಟ್ಟು ನನ್ನ ಫೇವ್ರೆಟ್, ಆ್ಯಂಡ್ ಲಾಸ್ಟ್ ಸೆಕೆಂಡ್ ಒನ್ ಅಂತೂ ನಾನು ಅಚೀವ್ ಮಾಡಿಬಿಟ್ಟಿದ್ದೇನೆ ಆಲ್ರೆಡಿ, ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್, ವಿಚ್ ಇಸ್ ಓವರ್ ಥಿಂಕಿಂಗ್ ನೆವರ್ ಸಾಲ್ವ್ಸ್ ದ ಪ್ರಾಬ್ಲಮ್, ಇಟ್ ಜಸ್ಟ್ ಮೇಕ್ಸ್ ಇಟ್ ವರ್ಸ್. ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಐ ಆಮ್ ದ ಮೋಸ್ಟ್ ಎಷ್ಟು ಜಾಸ್ತಿ ಓವರ್ ಥಿಂಕ್ ಮಾಡೋಕ್ಕಾಗುತ್ತೋ ಅಷ್ಟು ಕೆಳದಾಗ ಓವರ್ ಥಿಂಕ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಇವಾಗ ನನ್ನ ಫ್ರೆಂಡ್ಸ್ ಏನಾದರೂ ಮೆಸೇಜ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ಯಾ ಲೇ ಅಂತ ಕಳಿಸ್ಬೇಕು. ಅವಳು ಏನು ಮಾಡ್ತಿದ್ಯಾ ಅಂತ ಕಳಿಸಿದ್ರೆ ಐ ಸ್ಟಾರ್ಟ್ ಓವರ್ ಥಿಂಕಿಂಗ್. ನಾನು ಕುತ್ಕೊಂಡು ಅಯ್ಯೋ ನಾನೇನು ಮಾಡಿದೆ, ನಾನು ಏನಾದರೂ ಹರ್ಟ್ ಮಾಡಿದ್ರೆ ಅವ್ರಿಗೆ, ಆ ಥರ ಕೆಳದಾಗ ಥಿಂಕ್ ಮಾಡ್ತೀನಿ. ಸೊ ಲೈಕ್ ಅಷ್ಟು ಸಿಂಪಲ್ ಇದ್ರೂ ಐ ಸ್ಟಾರ್ಟ್ ಓವರ್ ಥಿಂಕಿಂಗ್ ಅ ಲಾಟ್. ಆ್ಯಂಡ್ ನಾನು ಕುತ್ಕೊಂಡು ಅಳೋದು, ಆಮೇಲೆ ನಾನು ಸ್ಯಾಡ್ ಆಗಿರೋದು, ಲೈಕ್ ಈ ಥರ ಎಲ್ಲ ತುಂಬ ಆಗ್ತಿತ್ತು. ಬಟ್ ಐ ಡೋಂಟ್ ನೋ, ನಾನು ರೀಸೆಂಟಾಗಿ ರಿಯಲೈಸ್ ಆಗಿ ನನ್ನ ಫ್ರೆಂಡ್ಗೂ ಹೇಳ್ತಿದ್ದೆ ದಟ್ ಏನೋ ದಟ್ ನಾನು ಓವರ್ ಥಿಂಕಿಂಗ್ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದ್ದೀನಿ. ಆ್ಯಂಡ್ ಐ ಡಿಂಟ್ ಇವನ್ ರಿಯಲೈಸ್ ದಟ್ ಅಂತ. ಆಲ್ಮೋಸ್ಟ್ ಐ ಥಿಂಕ್ ನಾನು ಇಂಡಿಪೆಂಡೆಂಟ್ ಆದಮೇಲೆ ಅನಿಸುತ್ತೆ ಐ ಹ್ಯಾವ್ ಸ್ಟಾಪ್ಡ್ ಓವರ್ ಥಿಂಕಿಂಗ್ ಕಂಪ್ಲೀಟ್ಲಿ. ಆ್ಯಂಡ್ ನಾನು ಏನಕ್ಕೂ ಓವರ್ ಥಿಂಕ್ ಮಾಡ್ತಾನೇ ಇಲ್ಲ ಇವಾಗ. ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ಮುಂಚೆ ಎಲ್ಲ ತುಂಬ ಟ್ರೈ ಮಾಡಿದ್ದೆ, ಬಟ್ ಅದು ಯಾವತ್ತೂ ಆಗಿಲ್ಲ. ಬಟ್ ಇವಾಗ ನಾನು ಟ್ರೈ ಮಾಡ್ದೇ ಐ ಹ್ಯಾವ್ ಸ್ಟಾಪ್ಡ್ ಓವರ್ ಥಿಂಕಿಂಗ್, ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದಟ್. ಬಿಕಾಸ್ ಓವರ್ ಥಿಂಕಿಂಗ್ ಮಾಡಿದಾಗೆಲ್ಲ ನಂಗೆ ಗೊತ್ತು ದಟ್ ನಾನು ಓವರ್ ಥಿಂಕ್ ಮಾಡ್ತಿದ್ದೀನಿ. ಆ್ಯಂಡ್ ಗೊತ್ತಿದ್ದು ನಾನು ಸ್ಯಾಡ್ ಆಗೋದು, ಫುಲ್ ದಿನ ಮೂಡ್ ಹಾಳಾಗೋದು. ನಾನು ಬೇರೆಯವ್ರಿಗೆ ನಾನು ಬೇಜಾರು ತೋರಿಸ್ಕೊಡಲ್ಲ, ಬಟ್ ಸ್ಟಿಲ್ ನಾನು ಒಬ್ಬಳೇ ಇರೋವಾಗ ನಾನು ಸ್ಯಾಡ್ ಆಗೋದು, ಮೈಂಡ್ ಹಾಳಾಗೋದು, ಅಯ್ಯೋ ಏನು ಮಾಡಿದೆ ನಾನು, ಆ ಥರ ಎಲ್ಲ ಥಿಂಕ್ ಮಾಡೋದು. ಆ ಥರ ಎಲ್ಲ ತುಂಬ ಆಗಿ ಇಟ್ಸ್ ನಾಟ್ ಗುಡ್ ಅಲ್ವಾ. ಲೈಕ್ ನಿಮ್ಮ ಮೆಂಟಲ್ ಹೆಲ್ತ್ಗೂ ಇಟ್ಸ್ ನಾಟ್ ಗುಡ್. ಸೊ ಐ ಆಮ್ ವೆರಿ ಪ್ರೌಡ್ ದಟ್ ನಾನು ಓವರ್ ಥಿಂಕಿಂಗ್ ಮಾಡೋದು ಸ್ಟಾಪ್ ಮಾಡಿದ್ದೀನಿ ಅಂತ. ಆ್ಯಂಡ್ ಇದೇ ಥರ ಕಂಟಿನ್ಯೂ ಆಗಲಿ ಪ್ಲೀಸ್. ಐ ರಿಯಲಿ ವಾಂಟ್ ಟು ಬಿ ಲೈಕ್ ದಿಸ್. ಪೀಸ್ಫುಲ್ ಆಗಿದ್ದೀನಿ, ಓವರ್ ಥಿಂಕ್ ಏನು ಮಾಡಿದೆ. ಸೊ ಲಾಸ್ಟ್ ಒನ್ ಈಸ್ ದ ಜರ್ನಿ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ಡೆಸ್ಟಿನೇಷನ್. ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೇನಿಲ್ಲ ಇದು. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಸೆಲ್ಫ್ ಎಕ್ಸ್ಪ್ಲನೇಟ್ರಿ. ಸೊ ಜರ್ನಿ ಈಸ್ ವೆರಿ ಇಂಪಾರ್ಟೆಂಟ್.
ಸೇಮ್ ಡೆಸ್ಟಿನೇಷನ್ ಥರನೇ ಹೋಗೋ ಜರ್ನಿನೂ ಕೂಡ ಎಂಜಾಯ್ ಮಾಡ್ಕೊಂಡು ಹೋಗಿ ಅಷ್ಟೇ. ಐ ಆಮ್ ರಿಯಲಿ ಸಾರಿ ತುಂಬ ಜಾಸ್ತಿ ಮೋಟಿವೇಶನ್ ವಿಡಿಯೋ ಆಗಿದ್ರೆ. ಇದೇ ಥರ ನಾನು 2-3 ಟೈಮ್ಸ್ ಶೂಟ್ ಮಾಡಿದ್ದೀನಿ ಆ್ಯಂಡ್ ಐ ನೆವರ್ ಎಂಡೆಡ್ ಅಪ್ ಅಪ್ಲೋಡಿಂಗ್ ಇಟ್ ಬಿಕಾಸ್ ನನಗೆ ಅಯ್ಯೋ ಏನು ಇಷ್ಟು ಮೋಟಿವೇಶನ್ ಕೊಡ್ತಿದ್ದೀನಿ ನಾನು ಅಂತ ಆ ಥರ ಅನಿಸಿ ಐ ವಿಲ್ ಸ್ಟಾಪ್ ಅಪ್ಲೋಡಿಂಗ್ ಇಟ್. ಸೊ ಇದೊಂದು ಸೆಕೆಂಡ್ ಟೈಮ್ ಶೂಟ್ ಮಾಡ್ತಿರೋದು. ನಿನ್ನೆ ನೈಟ್ ಶೂಟ್ ಮಾಡಿದ್ದೆ ಆ್ಯಕ್ಚುಲಿ ಆ್ಯಂಡ್ ಲೈಟಿಂಗ್ ಚೆನ್ನಾಗಿದ್ದಿಲ್ಲ ಅಂತ ಮತ್ತೆ ಕುತ್ಕೊಂಡು ಶೂಟ್ ಮಾಡಿದ್ದೀನಿ. ಸೊ ಐ ರಿಯಲಿ ಹೋಪ್ ಇದನ್ನು ಅಪ್ಲೋಡ್ ಮಾಡ್ತೀನಿ. ಎಡಿಟಿಂಗ್ ಮಾಡೋವಾಗ ನಂಗೆ ಏನಾಗುತ್ತೆ ಅಂದರೆ ಲೈಕ್ ಚೆನ್ನಾಗಿಲ್ಲ, ತುಂಬ ಮೋಟಿವೇಟಿಂಗ್ ಥರ ಇದೆ, ಯಾರು ನೋಡಲ್ಲ ಆ ಥರ ಅಂದ್ಕೊಂಡು ಅಪ್ಲೋಡ್ ಮಾಡಲ್ಲ. ನಾನು ಆ ಥರ ತುಂಬ ಸತಿ ಮಾಡಿದ್ದೀನಿ, 2-3 ಟೈಮ್ಸ್ ಆ ಥರ ವೀಡಿಯೋಸ್ ಡಿಲೀಟ್ ಮಾಡಿದ್ದೀನಿ. ಬಟ್ ಲಾಸ್ಟ್ ಇಯರ್ ಬರ್ಡೇ ಸೀರೀಸ್ಗೂ ನಾನು ಇದೇ ಥರ ಒಂದು ಕಂಟೆಂಟ್ ಮಾಡಿದ್ದೆ ಆ್ಯಂಡ್ ಐ ಡಿಂಟ್ ಎಂಡ್ ಅಪ್ ಅಪ್ಲೋಡಿಂಗ್ ಇಟ್. ಬಟ್ ಈ ಸತಿ ಏನೇ ಆದ್ರೂ ಐ ವಿಲ್ ಅಪ್ಲೋಡ್ ಇಟ್ ಕಮಿಂಗ್ ಔಟ್ ಆಫ್ ಮೈ ಕಂಫರ್ಟ್ ಝೋನ್. ಬಟ್ ಸ್ಟಿಲ್ ನೋಡೋಣ, ಲೈಕ್ ಐ ಡೋಂಟ್ ಮೈಂಡ್ ವ್ಯೂಸ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಬಂದರೂ ಪರವಾಗಿಲ್ಲ, ಐ ವಿಲ್ ಅಪ್ಲೋಡ್ ಇಟ್ ಬಿಕಾಸ್ ಇಟ್ಸ್ ಮೈ ಲೈಫ್ ಲೆಸನ್ಸ್ ಅಲ್ಲ. ಇದರಿಂದ ಸ್ವಲ್ಪ ಜನಕ್ಕಾದರೂ ಸ್ವಲ್ಪ ಆದರೂ ಏನಾದರೂ ಕಲಿಯೋಕ್ಕೆ ಸಿಕ್ಕಿದ್ರೆ ಐ ವಿಲ್ ಬಿ ರಿಯಲಿ ಹ್ಯಾಪಿ. ಸೊ ನಿಮ್ಗೇನಾದರೂ ನಿಮ್ಮ ಲೈಫಲ್ಲಿ ಏನಾದರೂ ಲೈಫ್ ಲೆಸನ್ಸ್ ಆ ಥರ ಏನಾದರೂ ಇದ್ದರೆ ಅಥವಾ ನಿಮ್ಗೆ ಏನಾದರೂ ಫೇವ್ರೆಟ್ ಕೋಡ್ಸ್ ಆ ಥರ ಏನಾದರೂ ಇದ್ದರೆ ಕಮೆಂಟ್ಸ್ನಲ್ಲಿ ತಿಳಿಸಿ. ಐ ವುಡ್ ಲವ್ ಟು ರೀಡ್ ದೆಮ್ ಆಲ್. ಅಥವಾ ನನಗೆ ಹೆಲ್ಪ್ ಆಗುತ್ತೆ ಅಥವಾ ನನಗೆ ಸಮಥಿಂಗ್ಸ್ ಹೆಲ್ಪ್ ಆಗಿಲ್ಲ ಅಂದ್ರೆ ಬೇರೆಯವ್ರು ಏನಾದರೂ ಕಮೆಂಟ್ಸ್ ಓದ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ಬೋದೇನೋ. ಸೊ ಒಬ್ರಿಗೆ ಹೆಲ್ಪ್ ಆಗೇ ಆಗುತ್ತೆ. ಸೊ ಡೆಫಿನೆಟ್ಲಿ ಲೀವ್ ದ್ಯಾಟ್ ಇನ್ ದ ಕಮೆಂಟ್ ಸೆಕ್ಷನ್ ಬಿಲೋ ಆ್ಯಂಡ್ ಐ ವುಡ್ ಲವ್ ಟು ರೀಡ್ ದ್ಯಾಟ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಬಾಯ್.